ಆ್ಯಕ್ಚುಲಿ ಇಂಡಿಯಾ ಇಸ್ ದ ಕ್ಯಾಪಿಟಲ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಗರ್ಭಕೋಶ ಅಂದರೆ ಏನು? ಎಲ್ಲ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಮಗು ಆಗೋದು. ಗರ್ಭಕೋಶದ ಕ್ಯಾನ್ಸರ್ ಕಾಮನ್ ಆಗಿರುತ್ತಾ ಅಥವಾ ರೇರ್ ಕ್ಯಾನ್ಸರ್ ಅಂತ ಹೇಳ್ತೀರಾ? ತುಂಬ ಜನಕ್ಕೆ ಟ್ಯೂಮರ್ ಅಂದರೆ ಗೊತ್ತಿಲ್ಲ, ಕ್ಯಾನ್ಸರ್ ಅಂದರೆ ಗೊತ್ತಿಲ್ಲ. ಈರುಳ್ಳಿ ಸಿಪ್ಪೆ ಥರ ಹೆಂಗಿರುತ್ತೆ, ಇನ್ನರ್ ಲೈನಿಂಗ್ ಈರುಳ್ಳಿ ಸಿಪ್ಪೆ ಥರ, ಅದರಲ್ಲಿ ಸಡನ್ ಆಗಿ ಗ್ರೋತ್ ಆಗಿ ಪಾಲಿಪ್ ಅನ್ಬೋದು, ಇಲ್ಲೋದ್ರೆ ಥಿಕ್ನೆಸ್ ಅಂತ ಅನ್ಬೋದು, ಸಡನ್ ಆಗಿ ಅಬ್ನಾರ್ಮಲ್ ಬ್ಲೀಡಿಂಗ್ ಆದರೆ ಗರ್ಭಕೋಶದಲ್ಲಿ ಗೆಡ್ಡೆ ಇರೋದನ್ನ ತುಂಬಾ ಜನ ಆ ಫೈಬ್ರಾಯ್ಡ್ಸ್ ಅನ್ನ ಕ್ಯಾನ್ಸರ್ ಗೆಡ್ಡೆ ಅಂತ ಅನ್ಕೋತಾರೆ. ಗರ್ಭಕಂಠ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಇಸ್ ಮೇನ್ಲಿ ಬಿಕಾಸ್ ಆಫ್ HPV ಇನ್ಫೆಕ್ಷನ್. ಕ್ಯಾನ್ಸರ್ ಯಾರಿಗಾದ್ರು ಒಂದು ಕಡೆ ಬಂದಿದ್ರೆ ಚಿಕ್ಕದಿದ್ದಾಗ ಸಿಂಪ್ಟಮ್ಸೇ ಇರಲ್ಲ. ನಮ್ಮ ಬಾಡಿಯಲ್ಲಿ ಯಾವುದೇ ಆರ್ಗನ್ ಆಗಿದ್ರೆ ಅದರಲ್ಲಿ ದೆರ್ ಆರ್ 2 ಥಿಂಗ್ಸ್. ಒಂದು ಟ್ಯೂಮರ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು. ಒಬ್ಬೊಬ್ರು ಹೇಳ್ತಾರೆ ಸರ್ ನಮಗೆ ಯೂಶಲಿ 5 ಪ್ಯಾಡ್ಸ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೆ, ಇವಾಗ 10-15 ಎಕ್ಸ್ಟ್ರಾ ಬ್ಲೀಡಿಂಗ್ ಆಗ್ತಾ ಇದೆ. ಮೇನ್ ಥಿಂಗ್ ವೆಯ್ಟ್ ಲಾಸ್ ಆಗೋವರೆಗೂ ವೆಯ್ಟ್ ಮಾಡಬೇಡಿ. ವೆಯ್ಟ್ ಲಾಸ್ ಯೂಶಲಿ ಇಸ್ ಅ ಸಿಂಪ್ಟಮ್ ಆಫ್ ಲೇಟ್. ಈಗ ಗರ್ಭಕೋಶದ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಪೂರ್ತಿ ಗರ್ಭಕೋಶವನ್ನೇ ತೆಗಿಬೇಕಾ? ಶಿ ವಾಸ್ 35 year old ಲೇಡಿ. ಬಟ್ ಅವಾಗ ನಮಗೆ ಸರ್ ಕ್ಯಾನ್ಸರ್ ಗೊತ್ತಾಗಿದೆ ಅಂತ, ನಮಗೆ ಮಗು ಬೇಕಲ್ಲ, ಏನು ಮಾಡಿಸ್ಬೋದು ಅಂತ. ಎಲ್ಲರೂ ಅರ್ಥ ಮಾಡ್ಕೊಬೇಕಾಗುತ್ತೆ. ಲೇಡೀಸಲ್ಲಿ ಈವನ್ ಗಂಡು ಮಕ್ಕಳಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಸ್ ಅನ್ ಇಂಪಾರ್ಟೆಂಟ್ ವೈರಸ್ ಆ್ಯಂಡ್ ಇಟ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಕ್ಯಾನ್ಸರು ಏನಾದರೂ ರಕ್ತದಲ್ಲಿ ಸ್ಪ್ರೆಡ್ ಆಗಿದ್ದರೆ, ಬಿಕಾಸ್ ಯಾರಿಗೂ ಹೇಳೋಕ್ಕಾಗಲ್ಲ ಲಿಂಫ್ ನೋಡ್ಸ್ಗೆ ಯಾರಿಗೆ ಸ್ಪ್ರೆಡ್ ಆಗಿದೆ, ರಕ್ತದಲ್ಲಿ ಯಾರಿಗೆ ಸ್ಪ್ರೆಡ್ ಆಗಿದೆ ಅಂತ. ನಮ್ಮ ತಾಯಿ, ನಮ್ಮ ಮುತ್ತಜ್ಜಿ ಅವರು 18 ವರ್ಷಕ್ಕೆ 20 ವರ್ಷಕ್ಕೆ ಆವಾಗಲೇ 1 ಮಗು, 2 ಮಗು ಇತ್ತು. ಇವಾಗ 30 ವರ್ಷ ಆದ್ರೂ ಮಕ್ಕಳಾಗಲ್ಲ. ಎಷ್ಟೊಂದು ಜನ ಹೇಳ್ತಾರೆ ದೇರ್ ವಾಸ್ ಅನ್ ಲೇಡಿ ಹೂ ವಾಸ್ ಅ ಮ್ಯಾರಥಾನ್ ರನ್ನರ್ ಹೂ ಡಸ್ ಯೋಗ, ಬಟ್ ಈವನ್ ಅವ್ರಿಗೂ ಅನ್ಫಾರ್ಚುನೇಟ್ಲಿ ಶಿ ಡೆವಲಪ್ಡ್ ಯುಟ್ರೈನ್ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್. ಬಟ್ ಎಲ್ಲರಿಗೂ ಫೋನ್ ಮಾಡಿ ನನಗೆ ಈ ವಯಸ್ಸಲ್ಲೇ ಆಗಿದೆ, ನನ್ನ ಲೈಫ್ ಹ್ಯಾಸ್ ಚೇಂಜ್ ಬಟ್ ಐ ಆಮ್ ಸ್ಟಿಲ್ ಸೋ ಹ್ಯಾಪಿ, ಯು ವಿಲ್ ಗೆಟ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ. ಶಿ ಇಸ್ ಅನ್ ಇನ್ಸ್ಪಿರೇಷನ್ ಟು ಫಾರ್ ಎವ್ರಿಬಡಿ. ಒನ್ ವ್ಯಾಕ್ಸಿನೇಷನ್ ಯು ಕ್ಯಾನ್ ಕಂಪ್ಲೀಟ್ಲಿ ರೋಲ್ ಔಟ್ ದಿಸ್ ಕ್ಯಾನ್ಸರ್. ಎಲ್ಲರಿಗೂ, ಈವನ್ ಎಜುಕೇಟೆಡ್ ಆಗಿರಲಿ, ಅಲ್ಲಿ ಹಳ್ಳಿ ಇರೋದು ಬರಲಿ ಆಗಿರಲಿ, ಯಂಗ್ಸ್ಟರ್ಸ್ ಆಗಿರಲಿ, ದೊಡ್ಡವರಾಗಿರಲಿ, ಎಲ್ಲರಿಗೂ ಏನು ಅರ್ಥ ಆಗಲ್ಲ, ಕ್ಯಾನ್ಸರ್ ಇಸ್ ಸೈಲೆಂಟ್ ಕಿಲ್ಲರ್. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಗರ್ಭಕೋಶದ ಕ್ಯಾನ್ಸರ್ ಅಥವಾ ಯುಟರೈನ್ ಕ್ಯಾನ್ಸರ್ ಅಂತ ನಾವೇನು ಕರಿತೀವಿ, ಇದು ಮಹಿಳೆಯರಲ್ಲಿ ಬರುವಂಥ ಒಂದು ವಿಧವಾದ ಕ್ಯಾನ್ಸರ್ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗಿ ಮಹಿಳೆಯರಲ್ಲಿ ಬರುತ್ತೆ ಅನ್ನೋದನ್ನು ಕೇಳಿರ್ತೀವಿ. ಅದನ್ನು ಹೊರತಾಗಿಯೂ ಕೂಡ ಬೇರೆ ಇತರೆ ಕ್ಯಾನ್ಸರ್ಗಳು ಯಾವೆಲ್ಲ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಅರಿವು ಮೂಡುವಂಥದ್ದು ಅತಿ ಅವಶ್ಯಕವಾಗಿದೆ. ಹಾಗಿದ್ರೆ ಈ ಗರ್ಭಕೋಶದ ಕ್ಯಾನ್ಸರ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಯಾವ ಸಂದರ್ಭದಲ್ಲಿ ಮಹಿಳೆಯರು ಎಚ್ಚೆತ್ಕೋಬೇಕಾಗುತ್ತೆ, ಹಾಗೆಯೇ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಶ್ವಿನ್ KR, HOD, ಡಿಪಾರ್ಟ್ಮೆಂಟ್ ಆಫ್ ಸರ್ಜಿಕಲ್ ಆನ್ಕಾಲಜಿ, ಸೀನಿಯರ್ ಕನ್ಸಲ್ಟೆಂಟ್, ಗೈನಕಾಲಜಿಕಲ್ ಆನ್ಕಾಲಜಿ, ಆಸ್ಟರ್ ಹಾಸ್ಪಿಟಲ್, ವೈಟ್ಫೀಲ್ಡ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್, ಈಗ ಮಹಿಳೆಯರಲ್ಲಿ ಉಂಟಾಗುವಂತಹ ಕ್ಯಾನ್ಸರ್, ಅದರಲ್ಲಿ ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಗರ್ಭಕೋಶದ ಕ್ಯಾನ್ಸರ್ ಅಥವಾ ಯುಟರೈನ್ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಈ ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು? ಯಾಕಂತ ಹೇಳಿದ್ರೆ ಮಹಿಳೆಯರು ಈ ವಿಚಾರದಲ್ಲಿ ತುಂಬ ಕನ್ಫ್ಯೂಸ್ ಆಗಿಬಿಡ್ತಾರೆ. ಈಗ ಸರ್ವೈಕಲ್ ಕ್ಯಾನ್ಸರ್ ಇದೆ, ಸೊ ಸರ್ವೈಕಲ್ ಕ್ಯಾನ್ಸರು ಮತ್ತು ಈ ಒಂದು ಗರ್ಭಕೋಶದ ಕ್ಯಾನ್ಸರ್ ಎರಡೂ ಒಂದೇನಾ ಅನ್ನುವಂಥ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಹಾಗಾಗಿ ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಕರೆಕ್ಟ್. ಸೊ ಎಲ್ಲ ಮಹಿಳೆಯರಿಗೂ ಗರ್ಭಕೋಶ ಅಂದರೆ ಒಂದೇ ಆರ್ಗನ್ ಅಂತ ಅನ್ಕೊತಾರೆ. ಬಟ್ ಗರ್ಭಕೋಶ ಅದರಲ್ಲಿ ಅಪ್ಪರ್ ಪಾರ್ಟ್ ಗರ್ಭಕೋಶ, ಕಡೆ ಸರ್ವಿಕ್ಸ್ ಅಂತ ಅಂತಾರೆ, ಅದು ಗರ್ಭಕಂಠ ಅಂತ. ಸೊ ಈ ಎರಡೂ ಒಂದೇ ಆರ್ಗನ್ ಇದ್ರೂ ಅದರದ್ದು ಕಾಸ್ ಆಫ್ ಕ್ಯಾನ್ಸರ್ ಡಿಫ್ರೆಂಟ್, ಅದು ಸಿಂಪ್ಟಮ್ಸ್ ಡಿಫ್ರೆಂಟ್ ಆ್ಯಂಡ್ ಟ್ರೀಟ್ಮೆಂಟ್ ಇಸ್ ಡಿಫ್ರೆಂಟ್. ಅದು ಇದೊಂದೇ ಅಲ್ಲ, ಈವನ್ ಏಜ್ ಬರೋದು. ಗರ್ಭಕೋಶದ ಕ್ಯಾನ್ಸರ್ ಯೂಶಲಿ 45 years 50 years ಹಂಗೆ ಬರುತ್ತೆ. ಬಟ್ ಕೆಳಗಿರೋ ಸರ್ವಿಕ್ಸ್ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರ್ ಯೂಶಲಿ 20 to 30 years ಅಲ್ಲಿ ಅರ್ಲಿ ಬರುತ್ತೆ. ಸೊ ಈಚ್ ಒನ್ ಟ್ರೀಟ್ಮೆಂಟ್ ಇಸ್ ಡಿಫ್ರೆಂಟ್. ಸೊ ಎಲ್ಲರಿಗೂ ಗರ್ಭಕೋಶ ಅಂದ್ರೇನು, ಗರ್ಭಕಂಠ, ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಅಂದ್ರೆ ಇನ್ಫಾರ್ಮೇಶನ್ ಈಸ್ ಇಂಪಾರ್ಟೆಂಟ್. ಓಕೆ. ಸೊ ಅದ್ರದ್ದು ಕಂಪ್ಲೀಟ್ ಲೊಕೇಶನೇ ಚೇಂಜ್ ಇರುತ್ತೆ ಅಂತ. ಕರೆಕ್ಟ್. ಸೊ ಅಪ್ಪರ್ ಪಾರ್ಟ್, ಲೋವರ್ ಪಾರ್ಟ್. ಹಾಗಿದ್ರೆ ಗರ್ಭಕೋಶದ ಕ್ಯಾನ್ಸರ್ ಬೇರೆ, ಗರ್ಭಕಂಠದ ಕ್ಯಾನ್ಸರ್ ಬೇರೆ, ಎರಡರಲ್ಲೂ ಗರ್ಭ ಇದೆ, ಒಂದೇ ಸೆಂಟೆನ್ಸ್ ಇದೆ ಅಂತ ಕನ್ಫ್ಯೂಸ್ ಆಗೋದು ಬೇಡ. ಬಟ್ ಅದು ಎರಡೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಂತ. ಹಾಗಿದ್ರೆ ಈಗ ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳಿದ್ರೆ ಯಾವ ಭಾಗದಲ್ಲಿ ಗೆಡ್ಡೆ ಉಂಟಾಗುತ್ತೆ? ಅಂದ್ರೆ ಈಗ ಕ್ಯಾನ್ಸರ್ ಅಂದ ತಕ್ಷಣ ನಾವು ಅನ್ಕೊಳ್ಳೋ ಅಂಥದ್ದು
ಒಂದು ಲಂಪ್ ಇರುತ್ತೆ, ಅಂದ್ರೆ ಒಂದು ಅನ್ವಾಂಟೆಡ್ ಗೆಡ್ಡೆಯಲ್ಲಿ ಗ್ರೋ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಕ್ಟ್ಲಿ ಯಾವ ಲೊಕೇಶನ್ ಅಲ್ಲಿ ಅದು ಗ್ರೋತ್ ಆಗುತ್ತೆ ಅಂತ. ಸೊ ಗರ್ಭಕೋಶ ಅಂದ್ರೆ ಏನು, ಎಲ್ಲ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಮಗು ಆಗೋದು. ಸೊ ಎಗ್ ಬಂದ್ಬಿಟ್ಟು ಎಂಬ್ರಿಯೋ ಆಗಿ ಮಗು ಬರೋದು. ಸೊ ಗರ್ಭಕೋಶ ಕ್ಯಾನ್ಸರ್, ಅಪ್ಪರ್ ಪಾರ್ಟ್ ಕ್ಯಾನ್ಸರ್ ಯೂಶಲಿ 40 years 50 years ಆದ್ಮೇಲೆ ಬರೋ ಕ್ಯಾನ್ಸರು. ಅದು ಇನ್ನರ್ ಲೈನಿಂಗ್ ಅಂತ ಇದೆ. ಹೆಂಗೆ ನಮಗೆ ಇವಾಗ ಈರುಳ್ಳಿ ಸಿಪ್ಪೆ ಥರ ಹೆಂಗಿರುತ್ತೆ, ಇನ್ನರ್ ಲೈನಿಂಗ್ ಈರುಳ್ಳಿ ಸಿಪ್ಪೆ ಥರ ಅದರಲ್ಲಿ ಸಡನ್ ಆಗಿ ಗ್ರೋತ್ ಆಗಿ ಪಾಲಿಪ್ ಅನ್ಬೋದು, ಇಲ್ಲೋದ್ರೆ ಥಿಕ್ನೆಸ್ ಅಂತ ಅನ್ಬೋದು. ಸಡನ್ ಆಗಿ ಅಬ್ನಾರ್ಮಲ್ ಬ್ಲೀಡಿಂಗ್ ಆದರೆ ಅದು ಗರ್ಭಕೋಶದ ಕ್ಯಾನ್ಸರ್. ಗರ್ಭಕಂಠ ಆರ್ ಸರ್ವೈಕಲ್ ಕ್ಯಾನ್ಸರ್ ಯೂಶಲಿ ಅದರಲ್ಲಿ ಅಲ್ಸರ್ ಆಗುತ್ತೆ, ಎರೋಷನ್ಸ್ ಅಂತ ಹೇಳ್ತೀವಿ, ಅಲ್ಸರ್ ಅಂತ ಅಂತೀವಿ, ಅಲ್ಲಿಂದ ಬ್ಲೀಡಿಂಗ್ ಆದರೆ ಸೊ ದಟ್ ಇಸ್ ಕಾಲ್ಡ್ ಸರ್ವೈಕಲ್ ಕ್ಯಾನ್ಸರ್. ಒಂದ್ ಕಡೆ ಗಡ್ಡೆ ಬರುತ್ತೆ, ಒಂದ್ ಕಡೆ ಅಲ್ಸರ್ ಬರುತ್ತೆ. ಓಕೆ ಓಕೆ. ಸೊ ಗೆಡ್ಡೆ ಬರುವಂತದ್ದು ಗರ್ಭಕೋಶದ ಕ್ಯಾನ್ಸರ್ ಅಂತ. ಇದು ಕಾಮನ್ ಆಗಿ ಬರುತ್ತೆ. ಈಗ ಸರ್ವೈಕಲ್ ಕ್ಯಾನ್ಸರ್ ತುಂಬಾ ಕಾಮನ್ ಅಂತ ಕೇಳ್ಪಟ್ಟಿದೀವಿ. ಕಂಪೇರ್ ಮಾಡಿದಾಗ ಗರ್ಭಕೋಶದ ಕ್ಯಾನ್ಸರ್ ಕಾಮನ್ ಆಗಿ ಇರುತ್ತೆ ಅಥವಾ ರೇರ್ ಕ್ಯಾನ್ಸರ್ ಅಂತ ಹೇಳ್ತಾರೆ? ಸೊ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರು ಆ್ಯಕ್ಚುಲಿ ಇಂಡಿಯಾ ಇಸ್ ದ ಕ್ಯಾಪಿಟಲ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ ಈಸ್ ದ ಮೋಸ್ಟ್ ಕಾಮನ್. ಸೊ ಸರ್ವೈಕಲ್ ಕ್ಯಾನ್ಸರ್ ಅದು 20 years ಇಂದ 30 years 40 years ವರ್ಗು ಬರ್ಬೋದು. ಸೊ ಗರ್ಭಕೋಶ ಕ್ಯಾನ್ಸರು 40 ವರ್ಷ 45 ವರ್ಷದಿಂದ ಅದು ಬರುತ್ತೆ, ವಯಸ್ಸಾದ್ಮೇಲೆ. ಸೊ ಒಂದು ಕಾಸ್ ಆಲ್ಸೋ ಗರ್ಭಕಂಠ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಇಸ್ ಮೇನ್ಲಿ ಬಿಕಾಸ್ ಆಫ್ HPV ಇನ್ಫೆಕ್ಷನ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಇಂದ ಬರುತ್ತೆ. ಬಟ್ ಗರ್ಭಕೋಶ ಕ್ಯಾನ್ಸರ್, ಮೇಲ್ ಪಾರ್ಟ್ ಕ್ಯಾನ್ಸರ್, ಅದು ಹಾರ್ಮೋನ್ ರಿಲೇಟೆಡ್ ಕ್ಯಾನ್ಸರ್. ಹಾರ್ಮೋನ್ ರಿಲೇಟೆಡ್ ಕ್ಯಾನ್ಸರ್ ಅಂದರೆ ಯಾರಿಗೆ ಇವ್ರು ದಪ್ಪಕ್ಕಿದ್ದಾರೆ, ಯಾರಿಗೆ ಅರ್ಲಿ ಮೆನಾರ್ಕ್ ಆಗುತ್ತಲ್ಲ, ಮುಟ್ಟು ಬೇಗ ಬರುತ್ತೆ, ಅವ್ರ ಲೇಟ್ ಮೆನೋಪಾಸ್ ಆಗುತ್ತೆ, ಅವ್ರಿಗೆ ಮಕ್ಕಳು ಲೇಟಾಗಿ ಹುಟ್ಟಿದ್ದಾರೆ, ಅವ್ರು ಒಂದೇ ಮಕ್ಕಳು ಇರೋದೆ. ಸೊ ಇಟ್ ಈಸ್ ಕಾಲ್ಡ್ ಅಸ್ ಈಸ್ಟ್ರೋಜನ್. ಯಾರಿಗೆ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಗರ್ಭಕೋಶ ಕ್ಯಾನ್ಸರ್. ಗರ್ಭಕಂಠ ಕ್ಯಾನ್ಸರ್ ಇಸ್ ಬಿಕಾಸ್ ಆಫ್ ಹೇಳಿದ್ನಲ್ಲ ಇನ್ಫೆಕ್ಷನ್ ಆರ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್. ಸೊ ಅದಕ್ಕೆ ಈ ಒಂದೇ ಆರ್ಗನ್ ಇದ್ರೂ ಕಾಸ್ ಡಿಫ್ರೆಂಟ್, ಟ್ರೀಟ್ಮೆಂಟ್ ಇಸ್ ಡಿಫ್ರೆಂಟ್ ಆ್ಯಂಡ್ ಈವನ್ ದಿ ಸಿಂಪ್ಟಮ್ಸ್ ಆರ್ ಡಿಫ್ರೆಂಟ್. ಓಕೆ. ಸೊ ಒಂದೇ ಪಾರ್ಟ್ ಅಲ್ಲಿ ಇದ್ರೂ ಕೂಡ ಅದರಲ್ಲಿರುವಂತಹ ಅಂದ್ರೆ ಅದಕ್ಕೆ ಆ ಕ್ಯಾನ್ಸರ್ ಬರೋದಕ್ಕೆ ಕಾರಣಗಳು ಬೇರೆ ಇರುತ್ತೆ, ಟ್ರೀಟ್ಮೆಂಟ್ ಕೂಡ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ ಅಂತ. ಸೊ ಹಾಗಿದ್ರೆ ಈಗ ಗರ್ಭಕೋಶದಲ್ಲಿ ಒಂದು ಗೆಡ್ಡೆ ಉಂಟಾಗುತ್ತೆ, ಇದು ಕ್ಯಾನ್ಸರ್ ಆಗಿರ್ಬೋದು ಅಂತ ಹೇಳಿದ್ರಿ. ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಉಂಟಾಗುತ್ತೆ ಫೈಬ್ರಾಯ್ಡ್ ವಿಚಾರಕ್ಕೆ. ಗರ್ಭಕೋಶದಲ್ಲಿ ಗೆಡ್ಡೆ ಇರೋದನ್ನ ತುಂಬಾ ಜನ ಆ ಫೈಬ್ರಾಯ್ಡ್ಸ್ ಅನ್ನ ಕ್ಯಾನ್ಸರ್ ಗೆಡ್ಡೆ ಅಂತ ಅನ್ಕೋತಾರೆ. ಹಾಗಿದ್ರೆ ಫೈಬ್ರಾಯ್ಡ್ಸ್ ಕೂಡ ಈ ಕ್ಯಾನ್ಸರ್ ಗೆಡ್ಡೆ ಒಂದೇ ಲೊಕೇಶನ್ ಅಲ್ಲಿ ಇರುತ್ತಾ ಅನ್ನೋ ಒಂದು ಕ್ವಶನ್ ಬರುತ್ತೆ, ಹೇಗೆ ಅಂತ ಡಾಕ್ಟರ್? ಕರೆಕ್ಟ್. ಸೊ ಇವಾಗ ನಮ್ಮ ಬಾಡಿಯಲ್ಲಿ ಯಾವುದೇ ಆರ್ಗನ್ ಆಗಿದ್ರೆ ಅದರಲ್ಲಿ ದೇರ್ ಆರ್ 2 things. ಒಂದು ಟ್ಯೂಮರ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು. ತುಂಬ ಜನಕ್ಕೆ ಟ್ಯೂಮರ್ ಅಂದರೆ ಗೊತ್ತಿಲ್ಲ, ಕ್ಯಾನ್ಸರ್ ಅಂದರೆ ಗೊತ್ತಿಲ್ಲ. ಟ್ಯೂಮರ್ ಅಂದರೆ ಏನು, ಅದು ಬರೀ ಎಕ್ಸ್ಟ್ರಾ ಗ್ರೋತ್. ಸೊ ಫೈಬ್ರಾಯ್ಡ್ ಇಸ್ ಅ ಟೈಪ್ ಆಫ್ ಟ್ಯೂಮರ್, ದಟ್ ಇಸ್ ಅದನ್ನೇ ಎಕ್ಸ್ಟ್ರಾ ಗ್ರೋತ್ ಆಗಿದೆ, ಮಸಲ್ ಲೇಯರ್ ಇಂದ ಎಕ್ಸ್ಟ್ರಾ ಗ್ರೋತ್. ಬಟ್ ಕ್ಯಾನ್ಸರ್ ಇಸ್ ಡಿಫ್ರೆಂಟ್. ಕ್ಯಾನ್ಸರ್ ಹೆಂಗೆ ಅಂತಂದರೆ ಇಟ್ ಸಡನ್ಲಿ ಮ್ಯೂಟೇಷನ್ ಇಂದ ಸ್ಪ್ರೆಡ್ ಆಗಿ ಆ್ಯಂಡ್ ರಕ್ತದಲ್ಲಿ ಸ್ಪ್ರೆಡ್ ಆಗುತ್ತೆ, ಲಿಂಫ್ ನೋಡ್ಸ್ಗೆ ಸ್ಪ್ರೆಡ್ ಆಗುತ್ತೆ, ಬೇರೆ ಆರ್ಗನ್ಸ್ಗೆ ಸ್ಪ್ರೆಡ್ ಆಗುತ್ತೆ. ಟ್ಯೂಮರ್ ಬರೀ ಗಡ್ಡೆ, ಎಲ್ಲೂ ಸ್ಪ್ರೆಡ್ ಆಗಲ್ಲ. ಸೊ ಫೈಬ್ರಾಯ್ಡ್ ಇಸ್ ಅ ಟೈಪ್ ಆಫ್ ಅ ಟ್ಯೂಮರ್. ಕ್ಯಾನ್ಸರ್ ಇಸ್ ಡಿಫ್ರೆಂಟ್. ಸೊ ಅದಕ್ಕೆ ಟ್ಯೂಮರ್ಗೆ ಓನ್ಲಿ ಟ್ರೀಟ್ಮೆಂಟ್ ಇಸ್ ಸರ್ಜರಿ. ಅದು ಸೈಜ್ ನೋಡಿಕೊಂಡು ಫೈಬ್ರಾಯ್ಡ್ಸ್ಗೆ ನಿಮ್ಮ ಗೈನಕಾಲಜಿಸ್ಟ್ ಹೇಳ್ತಾರೆ, ನಿಮಗೆ ಫೈಬ್ರಾಯ್ಡ್ಸ್ ಆಗಿದೆ, ಚಿಕ್ಕದಿದ್ರೆ ಏನು ಬೇಡ, ದೊಡ್ಡದಾದರೆ ಸರ್ಜರಿ ಬೇಕು, ಹಲವಾರು ಡಿಫ್ರೆಂಟ್ ಟ್ರೀಟ್ಮೆಂಟ್ ಇದೆ. ಬಟ್ ಕ್ಯಾನ್ಸರ್ಗೆ ಕೀಮೋಥೆರಪಿ ಬೇಕಾಗ್ಬೋದು, ರಾಡಿಕಲ್ ಸರ್ಜರಿ ಬೇಕಾಗ್ಬೋದು, ಆರ್ ರೇಡಿಯೇಷನ್ ಬೇಕಾಗ್ಬೋದು. ಸೊ ಅದಕ್ಕೆ ಟ್ರೀಟ್ಮೆಂಟ್ ಇಸ್ ಡಿಫ್ರೆಂಟ್. ಓಕೆ ಓಕೆ. ಸೊ ಹಾಗಿದ್ರೆ ಈಗ ಗರ್ಭಕೋಶದ ಕ್ಯಾನ್ಸರ್ ಇತ್ತು ಅಂತ ಹೇಳಿದಾಗ ಯಾವೆಲ್ಲ ಲಕ್ಷಣಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಂತ? ಸೊ ಗರ್ಭಕೋಶ ಮೇನ್ ಥಿಂಗ್, ಕ್ಯಾನ್ಸರ್ಗೆ ಎಲ್ಲರಿಗೂ, ಇವನ್ ಎಜುಕೇಟೆಡ್ ಆಗಿರಲಿ, ಅಲ್ಲಿ ಹಳ್ಳಿ ಇರೋದು ಆಗಿರಲಿ, ಯಂಗ್ಸ್ಟರ್ಸ್ ಆಗಿರಲಿ, ದೊಡ್ಡವರಾಗಿರಲಿ, ಎಲ್ಲರಿಗೂ ಏನು ಅರ್ಥ ಆಗಲ್ಲ, ಕ್ಯಾನ್ಸರ್ ಇಸ್ ಅ ಸೈಲೆಂಟ್ ಕಿಲ್ಲರ್. ಇಟ್ ಡಸಂಟ್ ಹ್ಯಾವ್ ಅ ಸಿಂಪ್ಟಮ್. ಇಫ್ ಯು ಹ್ಯಾವ್ ಇನ್ಫೆಕ್ಷನ್ ಇದ್ದರೆ ಕೆಮ್ಮು ಬರುತ್ತೆ, ಜ್ವರ ಬರುತ್ತೆ, ನೋವು ಬರುತ್ತೆ. ಪ್ರಾಬ್ಲಮ್ಗೆ ಕ್ಯಾನ್ಸರ್ ಯಾರಿಗಾದ್ರು ಒಂದು ಕಡೆ ಬಂದಿದ್ದರೆ ಚಿಕ್ಕದಿದ್ದಾಗ ಸಿಂಪ್ಟಮ್ಸೇ ಇರಲ್ಲ. ಒನ್ಸ್ ಸಿಂಪ್ಟಮ್ಸ್ ವೆರಿ ನಾನ್ ಸ್ಪೆಸಿಫಿಕ್. ಸೊ ನೀವು ಹೇಳ್ದಂಗೆ ಗರ್ಭಕೋಶ ಕ್ಯಾನ್ಸರ್ ಏನಾದರೂ ಶುರುವಾಗಿದ್ದರೆ ಏನಾಗುತ್ತೆ, ಯೂಶಲಿ ಅವ್ರಿಗೆ ಮೇನು ಅಬ್ನಾರ್ಮಲ್ ಬ್ಲೀಡಿಂಗ್, ಅಂದರೆ ಫ್ಲೋ ಅಂತ ಹೇಳ್ತೀವಲ್ಲ. ಒಬ್ಬೊಬ್ಬರಿಗೆ ಹೇಳ್ತಾರೆ, ಡಾಕ್ಟರ್ ನಂಗೆ 3 ದಿವಸ ಮಾತ್ರ ಪೀರಿಯಡ್ಸ್ ಆಗ್ತಾ ಇತ್ತು, ಇವಾಗ 5 ದಿವಸ ಆಗುತ್ತೆ. ಇಲ್ಲಾರೆ ಒಬ್ಬೊಬ್ರು ಹೇಳ್ತಾರೆ, ಸರ್ ನಮಗೆ ಯೂಶಲಿ 5 ಪ್ಯಾಡ್ಸ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೆ, ಇವಾಗ 10-15 ಎಕ್ಸ್ಟ್ರಾ ಬ್ಲೀಡಿಂಗ್ ಆಗ್ತಾ ಇದೆ. ಇರೋ ಎಷ್ಟೊಂದು ಲೇಡೀಸ್ ಮೋಸ್ಟ್ ಕಾಮನ್ ಇಸ್ ಮೆನೋಪಾಸ್ ಆದಮೇಲೆ, ಆಬ್ವಿಯಸ್ಲಿ ಮೆನೋಪಾಸ್ ಆದಮೇಲೆ ಪೀರಿಯಡ್ಸ್ ಆಗಲ್ಲ. ಬಟ್ ಮೆನೋಪಾಸ್ ಆದಮೇಲೆ ಏನಾದರೂ ಬ್ಲೀಡಿಂಗ್ ಆದರೆ ಇಂಥ ಲಕ್ಷಣಗಳು ಬಂದರೆ ದೇರ್ ಇಸ್ ಅ
ಪಾಸಿಬಿಲಿಟಿ ಇಟ್ ಕ್ಯಾನ್ ಬಿ ಅ ಕ್ಯಾನ್ಸರ್. ಸೊ ಇಲ್ಲೋದ್ರೆ ಕೆಳ ಹೊಟ್ಟೆ ನೋವು, ಇಲ್ಲೋದ್ರೆ ಯೂರಿನ್ ಪಾಸ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಇಲ್ಲೋದ್ರೆ ಬ್ಲೋಟಿಂಗ್ ಸೆನ್ಸೇಷನ್, ಇದೆಲ್ಲ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಇದ್ದರೆ ಕ್ಯಾನ್ಸರ್ ಇರ್ಬೋದು, ಇಲ್ಲದೆ ಇರಲೂಬೋದು. ಬಟ್ ಪ್ಲೀಸ್ ಗೋ ಟು ಯುವರ್ ಡಾಕ್ಟರ್ ಆ್ಯಂಡ್ ಸಿಂಪಲ್ ಸ್ಕ್ಯಾನ್ ಮಾಡಿಸಿ, ಸ್ಕ್ಯಾನಿಂದ ತೊಂದರೆ ಇದ್ದರೆ ಟೆಸ್ಟ್ ಮಾಡಿಸ್ತೀವಿ, ಏನೂ ಇಲ್ಲ ಅಂದರೆ ನಥಿಂಗ್ ಟು ಬಿ ಡನ್. ಹಾಗಾದರೆ ಈಗ ಗುಣಲಕ್ಷಣಗಳು ಅಂತ ಬಂದಾಗ ಇಂಪಾರ್ಟೆಂಟ್ ಆಗಿ ನಾವು ಬ್ಲೀಡಿಂಗ್ ವಿಚಾರದಲ್ಲಿ ಹೆಚ್ಚು ಗಮನ ಹರಿಸಬೇಕಾಗತ್ತೆ. ಈ ಒಂದು ಗರ್ಭಕೋಶದ ಕ್ಯಾನ್ಸರ್ನಲ್ಲಿ ಹೆಚ್ಚು ಬ್ಲೀಡ್ ಆಯಿತು ಅಂತ ಹೇಳಿದ್ರೆ, ಅಂದರೆ ಮುಂಚೆಗಿಂತ ಹೆಚ್ಚು ಬ್ಲೀಡ್ ಆಯಿತು ಅಂತ ಹೇಳಿದ್ರೆ ಅದೊಂದು ವಾರ್ನಿಂಗ್ ಸೈನ್ ಅಂತ ಹೇಳ್ಬೋದು ಅಂತ. ಓಕೆ. ಹಾಗಿದ್ರೆ ಈಗ ಮೆನೋಪಾಸ್ ಆದಮೇಲೆ ಒಂದು ಸ್ವಲ್ಪನೂ ಬ್ಲೀಡ್ ಆಗಬಾರ್ದು, ಒಂದು ಡ್ರಾಪ್ ಕೂಡ ಬ್ಲೀಡ್ ಆಗಬಾರ್ದು ಅಂತ ಹೇಳ್ತಾರೆ. ಒಂದು ವೇಳೆ ಈಗ ಮೆನೋಪಾಸ್ ಆದ್ಮೇಲೆ ಕೂಡ ಬ್ಲೀಡ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ಒಂದು 90% ಇದು ಈ ಒಂದು ಕ್ಯಾನ್ಸರ್ನ ಲಕ್ಷಣ ಅಂತಾನೆ ಹೇಳ್ಬೋದು, ಅಥವಾ ಬೇರೆ ಏನಾದ್ರೂ ರೀಸನ್ಸ್ ಇರ್ಬೋದಾ ಅಂತ? ಸೊ ಮೆನೋಪಾಸ್ ಆದ್ಮೇಲೆ ಬ್ಲೀಡಿಂಗ್ ಆದ್ರೆ ಮೋಸ್ಟ್ಲಿ ಟೂ ರೀಸನ್ಸ್. ಒಂದು ಏನಾದ್ರೂ ಇನ್ಫೆಕ್ಷನ್ ಆಗಿದ್ರೆ, ಬಿಳಿ ಬಟ್ಟೆ ಅಂತ ಬರುತ್ತಲ್ಲ, ಏನಾದ್ರೂ ಡಯಾಬಿಟಿಸ್ ಅಲ್ಲಿ ಅಂಥವ್ರಿಗೆ ಸ್ವಲ್ಪ ಒನ್ ಡ್ರಾಪ್ 2 ಡ್ರಾಪ್ ಬಂದ್ರೆ ಮೋಸ್ಟ್ಲಿ ಇನ್ಫೆಕ್ಷನ್. ಬಟ್ ತುಂಬ ಬ್ಲೀಡಿಂಗ್ ಆಗ್ತಾ ಇದೆ, ಇವತ್ತು 4 ಸತಿ ಬ್ಲೀಡಿಂಗ್ ಆಯಿತು, ಆಮೇಲೆ 3 ದಿವಸ ಆದಮೇಲೆ ತಿರ್ಗಾ ಆಯಿತು. ಸೊ ಎಕ್ಸಸ್ ಬ್ಲೀಡಿಂಗ್ ಆಲ್ಮೋಸ್ಟ್ ಆಲ್ವೇಸ್ 90%, ನೀವು ಹೇಳ್ದಂಗೆ 90% ಹೈ ಚಾನ್ಸ್ ಆಫ್ ಇಟ್ ಬೀಯಿಂಗ್ ಕ್ಯಾನ್ಸರ್. ಓಕೆ. ಸೊ ಬ್ಲೀಡಿಂಗ್ ಅನ್ನ ಹೊರತುಪಡಿಸಿ ಬೇರೆ ಏನಾದರೂ ಅದರ್ ಸಿಂಪ್ಟಮ್ಸ್ ಅಸೋಸಿಯೇಟ್ ಆಗಿರುತ್ತೆ ಅಂದ್ರೆ ಅದರ ಜೊತೆಗೆ ಇರುತ್ತಾ ಅಂತ? ಯಾಕಂತ ಹೇಳಿದ್ರೆ ಕೆಲವರು ಹೇಳ್ತಾರೆ, ಈಗ ಸಡನ್ ಆಗಿ ವೆಯ್ಟ್ ಲಾಸ್ ಆಯ್ತು ಅಂತ ಹೇಳಿದ್ರೆ ಸುಮ್ಮನೆ ಇರಬೇಡಿ, ಅಂದ್ರೆ ಅನ್ವಾಂಟೆಡ್ ವೆಯ್ಟ್ ಲಾಸ್ ಆಯ್ತು ಅಂತ ಹೇಳಿದ್ರೆ ಸುಮ್ಮನೆ ಇರಬೇಡಿ ಅಂತೆಲ್ಲ ಹೇಳ್ತಾರೆ. ಸೊ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಅದು ಒಂದು ಗುಣಲಕ್ಷಣ ಇಂಪಾರ್ಟೆಂಟ್ ಆಗಿ. ಅದರ ಜೊತೆಗೆ ಇತರೆ ಲಕ್ಷಣಗಳನ್ನ ಏನಾದ್ರೂ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಹೇಗೆ ಅಂತ? ಸೊ ಫಸ್ಟು ಗರ್ಭಕೋಶದ್ದು ಕ್ಯಾನ್ಸರ್ ಆಗಿದ್ದರೆ ಬ್ಲೀಡಿಂಗ್ ಬಿಟ್ಬಿಟ್ಟು ಏನಾದರೂ ಹೊಟ್ಟೆ ನೋವು, ಕೆಳ ಹೊಟ್ಟೆ ಕಂಟಿನ್ಯೂಸ್ ನೋವು ಬರ್ತಾ ಇದೆ, ಇಲ್ಲೋದ್ರೆ ನಾವು ಮೂತ್ರ ಪ್ರಾಬ್ಲಮ್ ಆಗಿದೆ, 1 ಗಂಟೆ 2 ಗಂಟೆಗೆ 5 ಸತಿ 4 ಸತಿ ಹೋಗಬೇಕಾಗತ್ತೆ, ಇಲ್ಲೋದ್ರೆ ನಾವು ಊಟ ತಿಂದಿದ್ದು ಜೀರ್ಣನೇ ಆಗ್ತಾ ಇಲ್ಲ, ಕೆಳ ಹೊಟ್ಟೆ ನೋವು ಬರ್ತಾ ಇದೆ, ಇಲ್ಲರು ಮೋಷನ್ದು 1 ತಿಂಗಳಿಂದ ತೊಂದರೆ ಆಗ್ತಾನೆ ಇದೆ. ಅವರು ಇನ್ನೊಂದು ಹೇಳ್ತಿರಲ್ಲ, ವೆಯ್ಟ್ ಲಾಸ್, ಏನು ತಿಂದ್ರೂ ನಾವು ಒಂದು ತಿಂಗಳಲ್ಲಿ ಸಡನ್ನಾಗಿ 3-4 kg ಕಮ್ಮಿ ಆಗಿದೆ. ಇದೆಲ್ಲ ಗರ್ಭಕೋಶದ್ದು ಚಾನ್ಸಸ್ ಆಫ್ ಕ್ಯಾನ್ಸರ್ ಇರೋದು ಅದೇನೆ. ಬಟ್ ಮೇನ್ ಥಿಂಗ್, ವೆಯ್ಟ್ ಲಾಸ್ ಆಗೋವರೆಗೂ ವೆಯ್ಟ್ ಮಾಡಬೇಡಿ. ವೆಯ್ಟ್ ಲಾಸ್ ಯೂಶಲಿ ಇಸ್ ಅ ಸಿಂಪ್ಟಮ್ ಆಫ್ ಲೇಟ್ ಡಯಾಗ್ನೋಸಿಸ್. ಆ್ಯಂಡ್ ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳಬೇಕು ಅಂದರೆ, ಎಲ್ಲರಿಗೂ ಏನು ಅನ್ಕೊತಾರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇಲ್ಲ, ಅದು ತಪ್ಪು ಅಭಿಪ್ರಾಯ. ಅರ್ಲಿ ಕ್ಯಾನ್ಸರ್ ಏನಾದರೂ ಫಸ್ಟ್ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ 90% ಚಾನ್ಸ್ ಆಫ್ ಕ್ಯೂರ್ ಅಂತ. ಅರ್ಲಿ ಸ್ಟೇಜ್ ಗೊತ್ತಾದರೆ ಬರೀ ಕೀಮೊಥೆರಪಿ ಅವಾಯ್ಡ್ ಮಾಡ್ಬೋದು, ರೇಡಿಯೇಷನ್ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಲೇಟ್ ಸ್ಟೇಜ್ ಆದರೆ ಆಬ್ವಿಯಸ್ಲಿ ಚಾನ್ಸಸ್ ಆಫ್ ಕ್ಯೂರ್ ಇಸ್ ಲೆಸ್. ಸೊ ದಯವಿಟ್ಟು ಕಮ್ ಟು ಅ ಡಾಕ್ಟರ್ ಅಟ್ ಅರ್ಲಿ ಸ್ಟೇಜ್. ಓಕೆ. ಸೊ ಬ್ಲೀಡಿಂಗ್ ಒಂದು ಕಡೆ ಆಯಿತು ಅಂತ ಹೇಳಿದ್ರೆ, ಇನ್ನು ಕೆಲವರಿಗೆ ಡಿಲೇ ಆಗುತ್ತೆ. ಈಗ ಪೀರಿಯಡ್ಸ್ ಆಗೋದ್ರಲ್ಲಿ ಈ ಮಂತ್ ಒಂದ್ ಸ್ವಲ್ಪ 15 ದಿನ ಲೇಟ್ ಆಯ್ತು, ನೆಕ್ಸ್ಟ್ ಮಂತ್ ಇನ್ನೂ ಡಿಲೇ ಆಯ್ತು ಅಂದಾಗ ಬ್ಲೀಡಿಂಗ್ ಒಂದ್ ಕಡೆ, ಇನ್ನೊಂದು ಅದರ ಜೊತೆಗೆ ಡಿಲೇ ಆಗುವಂತದ್ದು, ಇದು ಕೂಡ ವಾರ್ನಿಂಗ್ ಸೈನ್ ಆಗಿರುತ್ತೆ ಅಥವಾ ನಾರ್ಮಲ್ ಅಂತ ಬಿಟ್ಟು ಬಿಡ್ಬೇಕಂತ? ಸೊ ಇಲ್ಲಿವರೆಗೂ ನಾವು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಗರ್ಭಕೋಶದ ಕ್ಯಾನ್ಸರ್ ಯೂಶಲಿ 50 years ಆದ್ಮೇಲೆ ಪೋಸ್ಟ್ ಮೆನೋಪಾಸಲ್ ಪ್ರಾಬ್ಲಮ್ ಆಗೋದು ಯಂಗ್ ಲೇಡೀಸಲ್ಲಿ. ಸೊ 20 to 40 years ಅದು ಸರ್ವೈಕಲ್ ಕ್ಯಾನ್ಸರ್ ಅವ್ರ ಗರ್ಭಕಂಠದ ಕ್ಯಾನ್ಸರ್ ಬರುತ್ತಲ್ಲ, ಅವ್ರಿಗೆ ನಾರ್ಮಲ್ ಕ್ಯಾನ್ಸರ್ ಯಾವುದು, ನಾರ್ಮಲ್ ಬ್ಲೀಡಿಂಗ್ ಯಾವುದು, ಅಬ್ನಾರ್ಮಲ್ ಬ್ಲೀಡಿಂಗ್ ಯಾವುದು ಅಂತ ಗೊತ್ತಾಗಲ್ಲ. ಏನು ಮಾಡ್ತಾರೆ, ಯೂಶಲಿ ಮಂತ್ಲಿ ಪೀರಿಯಡ್ಸ್ ಆಗುತ್ತಲ್ಲ, ನಾರ್ಮಲ್ ಫ್ಲೋ ಆದರೆ ಮಧ್ಯದಲ್ಲೂ ಏನಾದರೂ ಎಕ್ಸ್ಟ್ರಾ ಬ್ಲೀಡಿಂಗ್ ಆದರೆ, ಇಲ್ಲಾಂದರೆ ಬ್ಲೀಡಿಂಗ್ ಜೊತೆ ತುಂಬ ಬಿಳಿ ಬಟ್ಟೆ ಬರ್ತಾ ಇದೆ, ತುಂಬ ವಾಸನೆ ಬರ್ತಾ ಇದೆ, ಆರ್ ಅವರು ಆಫ್ಟರ್ ಸೆಕ್ಷುವಲ್ ಇಂಟರ್ಕೋರ್ಸ್ ಎಕ್ಸಸ್ ಬ್ಲೀಡಿಂಗ್ ಆದರೆ, ಆಲ್ ದಿಸ್ ಅಪಾರ್ಟ್ ಫ್ರಮ್ ನಾರ್ಮಲ್ ಬ್ಲೀಡಿಂಗ್, ಇಂಥ ಸಪ್ರೇಟು ಇಲ್ಲಾಂದರೆ ಅಬ್ನಾರ್ಮಲ್ ಆರ್ ಇರ್ರೆಗ್ಯುಲರ್ ಬ್ಲೀಡಿಂಗ್ ಆದರೆ ಅಂಥ ಹೆಣ್ಮಕ್ಳು ಡಾಕ್ಟರ್ ಹತ್ರ ಬನ್ನಿ, ಲೇಡೀಸ್ ಡಾಕ್ಟರ್ ಹತ್ರ, ಬೆಟರ್ ಟು ಗೆಟ್ ಅ ಚೆಕಪ್ ಡನ್. ಬಿಕಾಸ್ ಅಂಥವ್ರಿಗೆ ಗರ್ಭಕೋಶ ಕ್ಯಾನ್ಸರ್ಸ್ ಆರ್ ರೇರ್, ಬಟ್ ಕೆಳಗಿರೋ ಸರ್ವೈಕಲ್ ಕ್ಯಾನ್ಸರ್, ಇನ್ಫೆಕ್ಷನ್ ರಿಲೇಟೆಡ್ ಕ್ಯಾನ್ಸರ್ಸ್ ಆರ್ ವೆರಿ ಹೈ. ಸೊ ಮೇನ್ ಪ್ರಾಬ್ಲಮ್ ಆಗೋದು ಯಂಗ್ ಲೇಡೀಸ್, ದೇ ಇಗ್ನೋರ್ ಇಟ್ ಸೇಯಿಂಗ್ ದಟ್ ಇಟ್ ಇಸ್ ನಾರ್ಮಲ್ ಬ್ಲೀಡಿಂಗು ಅಂತ, ಅಂಡ್ ದೇ ನೆವರ್ ಕಮ್. ಅಂಡ್ ಬೈ ದ ಟೈಮ್ ದೇ ಕಮ್, ಅವಾಗಲೇ ಅಲ್ಸರ್ ಆಗಿ, ಇನ್ಫೆಕ್ಷನ್ ಆಗಿ, ಬ್ಲೀಡಿಂಗ್ ಆಗಿ ಲೇಟ್ ಸ್ಟೇಜ್ ಆಗೋಗಿರುತ್ತೆ. ಓಕೆ. ಸೊ ಈ ಒಂದು ಕ್ಯಾನ್ಸರ್ 50 ದಾಟದ ಮೇಲೆ ಬರೋದ್ರಿಂದ ಆ ಏಜಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಮೆನೋಪಾಸ್ ಆಗಿರುತ್ತೆ. ಸೊ ಬ್ಲೀಡಿಂಗ್ ವಿಚಾರದಲ್ಲಿ ಅಷ್ಟು ಅವರು ವರಿ ಮಾಡ್ಕೊಳ್ಳೋ ಅಂಥದ್ದು ಇರೋದಿಲ್ಲ. ಆದರೆ ಇನ್ ಕೇಸ್ ಮೆನೋಪಾಸ್ ಆದ್ಮೇಲೆ ಬ್ಲೀಡಿಂಗ್ ಆಯ್ತು ಅಂತ ಹೇಳಿದ್ರೆ
ವರಿ Yes, ಮಾಡ್ಬೇಕಾಗುತ್ತೆ, exactly. ಅದ್ರ ಜೊತೆಗೆ ಬೇರೆ ಬೇರೆ ಲಕ್ಷಣಗಳನ್ನ ಗಮನಿಸಬೇಕು ಅಂತ ನೀವು ಮಾತಾಡ್ತಾ ಹೇಳಿದ್ರೆ. ಸರ್ವೈಕಲ್ ಕ್ಯಾನ್ಸರ್ ನಲ್ಲಿ ಒಂದು ಸಿಂಪ್ಟಮ್, ಇನ್ನೊಂದು ಎಕ್ಸ್ಟ್ರಾ ಸಿಂಪ್ಟಮ್ ಏನು ಅಂತ ಹೇಳಿದ್ರೆ ಆಫ್ಟರ್ ಇಂಟರ್ ಕೋರ್ಸ್ ಬ್ಲೀಡ್ ಆಗುತ್ತೆ ಅಂತ. ಸೊ ಹಾಗಿದ್ರೆ ಆಫ್ಟರ್ ಇಂಟರ್ ಕೋರ್ಸ್ ಬ್ಲೀಡ್ ಆಗುವಂತದ್ದು ಕೂಡ ಒನ್ ಆಫ್ ದ ವಾರ್ನಿಂಗ್ ಸೈನ್ ಅಂತಾನೆ ಹೇಳ್ಬೋದು. ಕರೆಕ್ಟ್. ಸೊ ರಿಪೀಟೆಡ್ ಬ್ಲೀಡಿಂಗ್ ಆಫ್ಟರ್ intercourse is one of the symptoms of cervical cancer. So and it comes mainly in the younger ladies, that is between 20 to 40 years. So ಅಂತದೇನಾದ್ರು ಬ್ಲೀಡಿಂಗ್ ಇದ್ರೆ ಭಯ ಪಡಬೇಡಿ, ಇಟ್ ಕ್ಯಾನ್ ಸ್ಟಿಲ್ ಬಿ ಎಸ್ ರೆಗ್ಯುಲರ್ ಇನ್ಫೆಕ್ಷನ್. ಬಟ್ ಇಫ್ ಯು ಗೋ ಟು ಗೈನಕಾಲಜಿಸ್ಟ್ ಲೇಡಿ ಡಾಕ್ಟರ್ ಹತ್ರ ಹೋದ್ರೆ ಸಿಂಪಲ್ ಎಕ್ಸಾಮಿನೇಷನ್ ಮಾಡ್ತಾರೆ, ಒಂದು ಪ್ಯಾಪ್ಸ್ಮಿಯರ್ ಅಂತ ಒಂದು ಸಿಂಪಲ್ ಟೆಸ್ಟ್, ಬರೀ ಸ್ಪ್ಯಾಚುಲಾ ತರ ಒಂದು ಟೆಸ್ಟ್ ಮಾಡ್ತಾರೆ, ಇಲ್ಲವ್ರೆ HPV ಟೆಸ್ಟಿಂಗ್, ಅದು ವೈರಸ್ ಟೆಸ್ಟಿಂಗ್ ಮಾಡ್ತಾರೆ. ಅದರಲ್ಲಿ ವಿತಿನ್ 2 days ನಮಗೆ ಏನಾದರೂ ಇನ್ಫೆಕ್ಷನ್ ಇದೆಯಾ ಇಲ್ಲದ್ರ ಕ್ಯಾನ್ಸರ್ ಶುರುವಾಗಿದೆಯಾ ಅಂತ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಓಕೆ ಓಕೆ. ಹಾಗಿದ್ರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ, ವಯಸ್ಸಾಗೋದು ಒಂದೇ ಮುಖ್ಯ ಕಾರಣ ಆಗಿರುತ್ತಾ, ಹೇಗೆ? ಕರೆಕ್ಟ್. ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ನಾವು ಮುಂಚೆ ಹೇಳಿದ್ನಲ್ಲ, ಗರ್ಭಕೋಶ ಆಮೇಲೆ ಗರ್ಭಕಂಠ ಸರ್ವಿಕ್ಸ್ದು ಬೋತ್ ಆರ್ ಡಿಫ್ರೆಂಟ್. ಸೊ ದ ಕಾಸ್ ಇವಾಗ ಗರ್ಭಕಂಠದ್ದು ಅದ ಯಂಗರ್ ಲೇಡೀಸ್ ಅಲ್ಲಿ ಮೇನ್ ಕಾಸ್ ಇಸ್ ಇನ್ಫೆಕ್ಷನ್. ದೇರ್ ಇಸ್ ಅ ಇಂಪಾರ್ಟೆಂಟ್ ವೈರಸ್. ಇವಾಗ ಎಲ್ಲರೂ ಕೇಳಿದಿರಿ, ಕೊರೋನಾ ವೈರಸ್ ಇದೆ, HIV ಇಸ್ ಅ ವೈರಸ್ ಇದೆ, ಹೆಪಟೈಟಿಸ್ ಅ ವೈರಸ್ ಇದೆ. ಇವಾಗ ನಾವು ಎಲ್ಲರೂ ಅರ್ಥ ಮಾಡ್ಕೊಬೇಕಾದ್ರೆ ಲೇಡೀಸಲ್ಲಿ ಈವನ್ ಗಂಡು ಮಕ್ಕಳಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಸ್ ಅನ್ ಇಂಪಾರ್ಟೆಂಟ್ ವೈರಸ್ ಆ್ಯಂಡ್ ಇಟ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಇದೊಂದೇ ಅಲ್ಲ, ಬರೀ ಸರ್ವೈಕಲ್ ಕ್ಯಾನ್ಸರ್ ಒಂದೇ ಅಲ್ಲ, ವೆಜೈನಲ್ ಕ್ಯಾನ್ಸರ್, ವಲ್ವಲ್ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್ ಆ್ಯಂಡ್ ಈವನ್ ಥ್ರೋಟ್ ಕ್ಯಾನ್ಸರ್. ಸೊ ಆ ವೈರಸ್ಸು ಎಲ್ಲೆಲ್ಲಿ ಇದೆ ಅದು ಮ್ಯೂಟೇಷನ್ ಚೇಂಜ್ ಮಾಡಿ ಇನ್ 10 to 15 years ಇಟ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಸೊ ಸರ್ವೈಕಲ್ ಕ್ಯಾನ್ಸರ್ಗೆ ಅದಕ್ಕೆ ಏನು ಮಾಡಿದ್ರು, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಗೆ ಏನು ಮಾಡಬೇಕು ಅಂತ, ಅದಕ್ಕೆ ಎನಿ ವೈರಸ್ ಕ್ಯಾನ್ ಬಿ ಟ್ರೀಟೆಡ್ ಆರ್ ಪ್ರಿವೆನ್ಷನ್ ಬೈ ವ್ಯಾಕ್ಸಿನ್. ಸೊ ಇವಾಗ ಕೊರೋನಾ ವ್ಯಾಕ್ಸಿನ್ ಬಂದಿದೆ, ಹೆಪಟೈಟಿಸ್ಗೆ ವ್ಯಾಕ್ಸಿನ್ ಬಂದಿದೆ, ನಾವು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಗೂ ವ್ಯಾಕ್ಸಿನ್ ಬಂದಿದೆ, HPV ವ್ಯಾಕ್ಸಿನ್ ಎಲ್ಲರೂ ಕೇಳಿದಲ್ಲ. ಸೊ HPV ವ್ಯಾಕ್ಸಿನ್ ಅಲ್ಲಿ ಇವನ್ ಇಂಡಿಯಾ ಇಸ್ ಆಲ್ಸೋ ಗಿವನ್ ಅ ಸಿಂಪಲ್ ವ್ಯಾಕ್ಸಿನ್ ಆ್ಯಂಡ್ ಈ ವ್ಯಾಕ್ಸಿನೇಷನ್ ಇಸ್ ಸೋ ಇಂಪಾರ್ಟೆಂಟ್. ಇವಾಗ ಪೀಡಿಯಾಟ್ರಿಷಿಯನ್ಸ್ಗೆ ಇಟ್ ಹ್ಯಾಸ್ ಬಿನ್ ಪಾರ್ಟ್ ಆಫ್ ಅವರ್ ರೆಗ್ಯುಲರ್ ವ್ಯಾಕ್ಸಿನೇಷನ್ ಆಲ್ಸೋ. ಸೊ ಈ ವ್ಯಾಕ್ಸಿನೇಷನ್ ಬಗ್ಗೆ ನಾನು ಇನ್ನು ಮಾಹಿತಿ ಕೊಡ್ತೀನಿ ವೆನ್ ಐ ಎಕ್ಸ್ಪ್ಲೇನ್ ಅಬೌಟ್ ಸರ್ವೈಕಲ್ ಕ್ಯಾನ್ಸರ್. ಸೊ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಗೆ ವ್ಯಾಕ್ಸಿನು ಇಟ್ ಕ್ಯಾನ್ ಬಿ ಗಿವನ್ ಬಿಟ್ವೀನ್ 10 to 15 years. ಗಂಡಸರಿಗೆ, ಹೆಣ್ಮಕ್ಳಿಗೆ ಒಬ್ಬರಿಲ್ಲ, ಈವನ್ ಬಾಯ್ಸ್ ಕ್ಯಾನ್ ಬಿ ಗಿವನ್. ಎಸ್, ಆ್ಯಂಡ್ ಬಿಟ್ವೀನ್ 15 years to 20 yearsಗೆ 3 doses ಕೊಡಬೇಕು. ಸೊ ಆ್ಯಂಡ್ ಎಷ್ಟೊಂದು ಜನಕ್ಕೆ ಇಫ್ ಯು ಕಾಂಟ್ ಅಫೋರ್ಡ್ ಕಮರ್ಷಿಯಲ್ದು ಕಾಸ್ಟ್ಲಿ ಆಗುತ್ತೆ, 10,000 ವ್ಯಾಕ್ಸಿನ್ ಕೊಡೋಕ್ಕಾಗಲ್ಲ ಅಂದರೆ ಇವಾಗ ನಮ್ಮದು ಗೌರ್ಮೆಂಟ್ ಆಲ್ಸೋ ಹ್ಯಾಸ್ ಸ್ಟಾರ್ಟೆಡ್ ಗಿವಿಂಗ್ ಫ್ರೀ ವ್ಯಾಕ್ಸಿನ್ಸ್ ಟು ಎವ್ರಿಬಡಿ. ಸೊ ಒಂದು ವ್ಯಾಕ್ಸಿನೇಷನ್ ಇಂದ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಬೋದು, ವೆಜೈನಲ್ ಕ್ಯಾನ್ಸರ್, ವಲ್ವಲ್ ಕ್ಯಾನ್ಸರ್, anal cancer and oral cancer. Imagine one vaccination you can completely roll out this cancer. Okay, so ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಒಂದು ವ್ಯಾಕ್ಸಿನ್ ಇದೆ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಇರುವಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ ಅಂತ. ಓಕೆ, ಈಗ ಏಜ್ ಆಯ್ತು ಅಂತ ಹೇಳಿದಾಗ ಗರ್ಭಕೋಶದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರಲ್ಲ, ಸೊ ಏಜ್ ಆಗ್ತಾ ಆಗ್ತಾ ಗರ್ಭಕೋಶದಲ್ಲಿ ಏನ್ ಚೇಂಜಸ್ ಆಗ್ತಿರುತ್ತೆ ಡಾಕ್ಟರ್ ಹಾಗಿದ್ರೆ? ಕರೆಕ್ಟ್. ಸೊ ಗರ್ಭಕೋಶದ್ದು 2 ಲೇಯರ್ ಇರುತ್ತೆ. ಮಸಲ್ ಲೇಯರ್, ಅವಾಗಲೇ ಹೇಳಿದ್ನಲ್ಲ, ಫೈಬ್ರಾಯ್ಡ್ಸ್ ಅಲ್ಲಿಂದ ಬರುತ್ತೆ. ಇನ್ನರ್ ಲೇಯರ್ ಅಲ್ಲಿಂದನೇ ಹಾರ್ಮೋನ್ ಚೇಂಜಸ್ ಇಂದ ಎವ್ರಿ ಮಂತ್ಲಿ ಪೀರಿಯಡ್ಸ್ ಆಗುತ್ತಲ್ಲ. ಸೊ ಆಫ್ಟರ್ ಮೆನೋಪಾಸ್ ಅವಾಗ ಹಾರ್ಮೋನ್ಸ್, ಈಸ್ಟ್ರೋಜನ್ ಹಾರ್ಮೋನ್ಸ್ ಸ್ಟಾಪ್ ಆದಾಗ ಅವಾಗ ಪೀರಿಯಡ್ಸ್ ಆಗಲ್ಲ. ಬಟ್ ಎನಿ ಲೇಯರ್ ಅಲ್ಲಿ ಬಿಕಾಸ್ ಆಫ್ ಹಾರ್ಮೋನ್ ಎಕ್ಸ್ಪೋಜರ್, ತುಂಬ ಇದನ್ನ ದಪ್ಪಕ್ಕಿರೋರು, ಡಯಾಬಿಟೀಸ್ ಇರೋರು, ಹೈಪರ್ ಟೆನ್ಷನ್ ಇರೋರು, ಇಟ್ ಇಸ್ ಕಾಲ್ಡ್ ಆಸ್ ಅ ಮೆಟಬಾಲಿಕ್ ಸಿಂಡ್ರೋಮ್. ಇಂಥ ಲೇಡೀಸ್ಗೆ ಆ ಇನ್ನರ್ ಲೇಯರ್ ಇರೋ ಸಡನ್ ಆಗಿ ಎಕ್ಸ್ಟ್ರಾ ಗ್ರೋತ್ ಆಗುತ್ತೆ. ಅದು ಎಕ್ಸ್ಟ್ರಾ ಗ್ರೋತ್ ಆಗಿದ ತಕ್ಷಣ ಪಾಲಿಪ್ ಅಂತ ಇರ್ಬೋದು, ಇಲ್ಲ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂತ ಇರ್ಬೋದು, ಅಲ್ಲಿಂದ ಇಮ್ಮಿಡಿಯೇಟ್ ಆಗಿ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಸೊ ಇದು ಬ್ಲೀಡಿಂಗ್ ಇಂದ ವಿ ಹ್ಯಾವ್ ಟು ಡಿಟೆಕ್ಟ್ ಇಟ್. ಸೊ ಅವಾಗ ಡಾಕ್ಟರ್ ಹತ್ರ ಬಂದಾಗ ಏನ್ ಮಾಡ್ತೀವಿ, ಫಸ್ಟ್ ಸಿಂಪಲ್ ಸ್ಕ್ಯಾನ್ ಮಾಡಿಸ್ತೀವಿ. ಇಟ್ ಇಸ್ ಕಾಲ್ಡ್ TVS ಸ್ಕ್ಯಾನ್. ಅದರಲ್ಲಿ ಎಂಡೋಮೆಟ್ರಿಯಲ್ ಥಿಕ್ನೆಸ್ ನೋಡ್ತೀವಿ. ಇದು ನೋವು ಆಗಲ್ಲ, ವಿತಿನ್ 5 minutes ವಿಲ್ ಕಮ್ ಟು ನೋ. ಆದರೆ ಏನಾದರೂ ಥಿಕ್ನೆಸ್ ಇನ್ಕ್ರೀಸ್ ಆಗಿದ್ರೆ ಒಂದು ಚಿಕ್ಕ ಬಯೋಪ್ಸಿ, ಪಿಪಲ್ ಬಯೋಪ್ಸಿ ಅಂತ ಮಾಡ್ತೀವಿ. ಪಿಪಲ್ ಬಯೋಪ್ಸಿ ಎಲ್ಲ ಕಡೆ ಸಿಗುತ್ತೆ. ಆಲ್ ಯೋರ್ ಗೈನಕಾಲಜಿಸ್ಟ್ ಆರ್ ಆಂಕಾಲಜಿಸ್ಟ್ ಕ್ಯಾನ್ ಗಿವ್ 2 minutes ಅಲ್ಲಿ ಒಂದು ಚಿಕ್ಕ ಕ್ಯಾನ್ಯುಲಾ ಹಾಕೋದು, ಸ್ಪೆಸಿಮನ್ ತಗೊಳೋದು, ಟೆಸ್ಟಿಂಗ್ ಕಳಿಸೋದು. ಆ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಇಂದ ಕ್ಯಾನ್ಸರ್ ಗೊತ್ತಾದ್ರೆ ವಿ ಗಿವ್ ಟ್ರೀಟ್ಮೆಂಟ್. ಸೊ ಬಯೋಪ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಓಕೆ. ಹಾಗಿದ್ರೆ ನೆಕ್ಸ್ಟ್ ಟೆಸ್ಟ್ ಅಂತ ಟೆಸ್ಟ್ ಆದ್ಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಅಂತ ಬಂದಾಗ, ಇನ್ ಕೇಸ್ ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಯ್ತು ಅಂತ ಹೇಳಿದಾಗ ಅವಾಗ ಇರುವಂತ ಟ್ರೀಟ್ಮೆಂಟ್ ಆಪ್ಷನ್ ಏನು, ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆದಾಗ ಅಲ್ಲಿರುವಂತ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು ಅಂತ? ಕರೆಕ್ಟ್.
ಸೊ ಇವಾಗ ಹೇಳಿದ್ನಲ್ಲ, ಅರ್ಲಿ ಡಿಟೆಕ್ಷನ್ಗೆ ಯಾವ ಸ್ಟೇಜಲ್ಲಿ ಇದೆ ಅಂತ ಗೊತ್ತಾಗೋದು ವಿ ಹ್ಯಾವ್ ಟು ಡೂ ಸ್ಪೆಷಲ್ ಸ್ಕ್ಯಾನ್ಸ್. ಸೊ ಯೂಶಲಿ ಗರ್ಭಕೋಶ ಇಲ್ಲವ್ರೆ ಗರ್ಭಕಂಠ ಕ್ಯಾನ್ಸರ್ಸ್ಗೆ ವಿ ಡು ಸಿಂಪಲ್ ಸ್ಕ್ಯಾನ್ ಕಾಲ್ಡ್ ಅಲ್ಟ್ರಾಸೌಂಡ್. ಅದರಲ್ಲಿ ಏನಾದರೂ ಡೌಟ್ ಬಂತು, ಬಯೋಪ್ಸಿ ಪಾಸಿಟಿವ್ ಬಂದರು ಅಂದರೆ ವಿ ನೀಡ್ ಟು ಫೈಂಡ್ ಔಟ್ ವಾಟ್ ಸ್ಟೇಜ್ ಇಟ್ ಇಸ್. ಸ್ಟೇಜಿಂದ ಯೂಶಲಿ ವಿ ಡೂ ಅ ಸ್ಕ್ಯಾನ್ ಕಾಲ್ಡ್ MRI, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಸ್ಕ್ಯಾನ್ ಅಂತ. ಆ್ಯಂಡ್ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಕ್ಯಾನ್ಸ್. ಅದರಲ್ಲಿ ಫಸ್ಟ್ ಸ್ಟೇಜ್ ಇದೆಯಾ, ಸೆಕೆಂಡ್ ಸ್ಟೇಜ್ ಇದೆಯಾ, ಅದೇನಾದರೂ ಕ್ಯಾನ್ಸರ್ ಹೊರಗಡೆ ಬಂದ್ಬಿಟ್ಟು ಬೇರೆ ಕಡೆ ಏನಾದರೂ ಅಂಟ್ಕೊಂಡಿದೆಯಾ, ಎಸ್ಪೆಷಲಿ ನಮ್ಮದು ಮೋಷನ್ ಹೋಗೋ ಜಾಗ ರೆಕ್ಟಮ್ ಅಂತ, ಇಲ್ಲೋದ್ರೆ ನಮ್ಮದು ಬ್ಲ್ಯಾಡರ್ಗೆ, ಇಲ್ಲೋದ್ರೆ ಬೇರೆ ಕಡೆ ಬಾಡಿಯಲ್ಲಿ ಸ್ಪ್ರೆಡ್ ಆಗಿದೆಯಾ ಅಂತ. ಸೊ ಅದ್ರಲ್ಲಿ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜ್ ದಟ್ ಇಸ್ ಅರ್ಲಿ ಸ್ಟೇಜ್ ಅಂತ ಗೊತ್ತಾಗುತ್ತೆ. ಏನಾದರೂ ಥರ್ಡ್ ಸ್ಟೇಜ್ ದಟ್ ಇಸ್ ಲಿಂಫ್ ನೋಡ್ಸ್ ಏನಾದರೂ ಸ್ಪ್ರೆಡ್ ಆಗಿದೆಯಾ, ಇಲ್ಲೋದ್ರೆ ಬೇರೆ ಆರ್ಗನ್ಗೆ ಸ್ಪ್ರೆಡ್ ಆಗಿದೆಯಾ ಅಂತ ಡೌಟ್ ಇದ್ದರೆ ಒಂದು ಸ್ಪೆಷಲ್ ಸ್ಕ್ಯಾನ್ ಕಾಲ್ಡ್ PET ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ ಅರ್ಲಿ ಸ್ಟೇಜ್ ಇದ್ದಂಗೆ ಯೂಶಲಿ ಇಟ್ ಇಸ್ ಕ್ಯೂರಬಲ್, 90% ಚಾನ್ಸ್. ಮೋಸ್ಟ್ ಆಫ್ ದಮ್ ಅರ್ಲಿ ಸ್ಟೇಜ್ ಇರೋರಿಗೆ ನಾವು ಗರ್ಭಕಂಠದ ಕ್ಯಾನ್ಸರ್ಗೆ ಏದರ್ ಸರ್ಜರಿ ಮಾಡಿಸ್ಬೋದು ಆರ್ ವಿ ಕ್ಯಾನ್ ಗಿವ್ ಕಿರಣ ಕಾಲ್ಡ್ ರೇಡಿಯೇಷನ್ ಟ್ರೀಟ್ಮೆಂಟು. ಬಟ್ ಗರ್ಭಕೋಶ ಕ್ಯಾನ್ಸರ್ ಇಸ್ ಬೆಟರ್. ಅಂಥದ್ರಲ್ಲಿ ಫಸ್ಟ್ ಸ್ಟೇಜ್ ಇರಲಿ, ಸೆಕೆಂಡ್ ಸ್ಟೇಜ್ ಇರಲಿ ಆರ್ ಸಮ್ಟೈಮ್ಸ್ ಥರ್ಡ್ ಸ್ಟೇಜಲ್ಲಿ ಫಸ್ಟ್ ಸರ್ಜರಿ ಮಾಡ್ತೀವಿ. ಸರ್ಜರಿ ಮಾಡಾದ್ಮೇಲೆ ಗಡ್ಡೆ ಟೆಸ್ಟಿಂಗ್ ಕಳಿಸ್ಕೊಡ್ತೀವಿ. ಅಂದ್ರೆ ಗಡ್ಡೆನ ರಿಮೂವ್ ಮಾಡ್ತೀರಾ? ಕರೆಕ್ಟ್. ಅದನ್ನ ಗಡ್ಡೆ ಕಂಡ್ಬಿಟ್ಟು ಸ್ಪೆಷಲ್ ಟೆಸ್ಟಿಂಗ್ ಕಳಿಸ್ಕೊಡ್ತೀವಿ. ಇವಾಗ ಎಷ್ಟು ಇಂಪಾರ್ಟೆಂಟ್, ಎಷ್ಟು ರಿಸರ್ಚ್ ಆಗಿದೆ ಅಂದ್ರೆ, ಇವಾಗ ಗರ್ಭಕೋಶ ಕ್ಯಾನ್ಸರ್ಗೆ ಟೆಸ್ಟಿಂಗ್ ಕಳಿಸಿದಾಗ ವಿ ಸೆಂಡ್ ಇಟ್ ಫಾರ್ ಸ್ಪೆಷಲ್ ಲ್ಯಾಬ್ಸ್ ಕಾಲ್ಡ್ NGS ಮ್ಯೂಟೇಷನ್ ಟೆಸ್ಟಿಂಗ್ ಅಂತ. ಸೊ ಮ್ಯೂಟೇಷನ್ ಟೆಸ್ಟಿಂಗ್ ಅಲ್ಲಿ ಇಟ್ ಇಸ್ ಸೋ ಎಕ್ಸೈಟಿಂಗ್, ಇಟ್ ಇಸ್ ಸೋ ಇಂಟ್ರೆಸ್ಟಿಂಗ್ ದಟ್ ಅದರಲ್ಲಿ ಈಚ್ ಕ್ಯಾನ್ಸರಲ್ಲಿ ಏನು ಒಳಗೋಗಿ DNA ಚೆಕ್ ಮಾಡ್ತಾರೆ. ಅದರಿಂದ ಏನೇನು ಗೊತ್ತಾಗುತ್ತೆ, ಅಗ್ರೆಸಿವ್ ಕ್ಯಾನ್ಸರಾ, ಆ ಕ್ಯಾನ್ಸರು ಏನಾದರೂ ನಿಮ್ಮ ಫ್ಯಾಮ್ಲಿಗೆ ಸ್ಪ್ರೆಡ್ ಆಗುತ್ತಾ, ಲಿಂಚ್ ಸಿಂಡ್ರೋಮ್ ಅಂತ. ಸೊ ಒಂದು ಕ್ಯಾನ್ಸರಿಂದ ಏನಾದರೂ ಅದು ಮ್ಯೂಟೇಷನ್ ಪಾಸಿಟಿವ್ ಬಂದರೆ ನಿಮಗೆ ಇಂಟೆಸ್ಟೈನಲ್ ಕ್ಯಾನ್ಸರು ಬರ್ಬೋದು. ಅದಾದಮೇಲೆ ಕೀಮೋಥೆರಪಿ ಅವಾಯ್ಡ್ ಮಾಡ್ಬೋದಾ. ಇಟ್ ಇಸ್ ವೆರಿ ಎಕ್ಸೈಟಿಂಗ್. ಎಲ್ಲರೂ ಅನ್ಕೊಂತಾರೆ ಅಯ್ಯೋ ಒಂದೇ ಟೈಪ್ ಆಫ್ ಕ್ಯಾನ್ಸರ್ ಇದೆ, ಬಟ್ ಗರ್ಭಕೋಶದಲ್ಲಿ ಆ್ಯಕ್ಚುಲಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್, 4 ಟೈಪ್ಸ್ ಆಫ್ ಕ್ಯಾನ್ಸರ್. ಟ್ರೀಟ್ಮೆಂಟ್ ಇಸ್ ಡಿಫ್ರೆಂಟ್. ಇಮ್ಯುನೋಥೆರಪಿ ಅಂತ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೋದು, ಕೀಮೋಥೆರಪಿ ಅವಾಯ್ಡ್ ಮಾಡ್ಬೋದು. ಸೊ ವೆರಿ ಎಕ್ಸೈಟಿಂಗ್ ದ ಟ್ರೀಟ್ಮೆಂಟ್. ಓಕೆ. ಸೊ ಆ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ, ಅಥವಾ ಇದು ಜೆನೆಟಿಕಲಿ ಸ್ಪ್ರೆಡ್ ಆಗುತ್ತೆ. ಸೊ ಎಲ್ಲ ವಿಚಾರಗಳನ್ನ ಕೂಡ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಮುಖಾಂತರ ತಿಳ್ಕೋಬಹುದು ಅಂತ. ಓಕೆ. ಈಗ ಗರ್ಭಕೋಶದ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಪೂರ್ತಿ ಗರ್ಭಕೋಶವನ್ನೇ ತೆಗಿಬೇಕಾ ಅನ್ನುವಂತ ಪ್ರಶ್ನೆ ಬರುತ್ತೆ, ಏನ್ ಹೇಳ್ತೀರಾ? ಸೊ ಇವಾಗ ಇದೊಂದು ಇಂಪಾರ್ಟೆಂಟ್ ಕ್ವೆಶನ್. ಸೊ ಗರ್ಭಕೋಶ ಒಂದು 2 weeks ಬ್ಯಾಕ್ ಒಂದು ಲೇಡಿ ಬಂದಿದ್ರು, ಗರ್ಭಕೋಶದ ಕ್ಯಾನ್ಸರ್ ಇತ್ತು, ಬಟ್ ಅವ್ರಿಗೆ ಆವಾಗಲೇ ಇನ್ನು ಫ್ಯಾಮಿಲಿ ಕಂಪ್ಲೀಟ್ ಆಗಿರಲಿಲ್ಲ. ಶಿ ವಾಸ್ 35 year old ಲೇಡಿ. ಬಟ್ ಅವಾಗ ನಮಗೆ ಸರ್ ಕ್ಯಾನ್ಸರ್ ಗೊತ್ತಾಗಿದೆ ಅಂತ, ನಮಗೆ ಮಗು ಬೇಕಲ್ಲ, ಏನು ಮಾಡಿಸ್ಬೋದು ಅಂತ. ಸೊ ಅಂಥ ಅರ್ಲಿ ಸ್ಟೇಜ್ಗೆ ವಿ ಡು ಬಯೋಪ್ಸಿ. ಬಯೋಪ್ಸಿಯಲ್ಲಿ ಏನಾದರೂ ಇಟ್ ಈಸ್ ನಾಟ್ ಅನ್ ಅಗ್ರೆಸಿವ್ ಟೈಪ್, ಫಸ್ಟ್ ಗ್ರೇಡ್, ಫಸ್ಟ್ ಸ್ಟೇಜ್ ಅಂದರೆ ಅಂಥವ್ರಿಗೆ ನಾವು ಟ್ಯಾಬ್ಲೆಟ್ಸ್, ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ ಕೊಡ್ಬೋದು. ಟೆಂಪ್ರರಿಯಾಗಿ ವಿ ಕ್ಯಾನ್ ಕಂಟ್ರೋಲ್. ಆ ಟೈಮಲ್ಲಿ ಅವ್ರದ್ದು ಓವರೀಸು ಇಲ್ಲದೆ ಅವ್ರ ಎಗ್ಸ್ನ ಹಾರ್ವೆಸ್ಟ್ ಮಾಡಿ ಇನ್ವಿಟ್ರೋ ಫರ್ಟಿಲೈಸೇಷನ್ ಅವ್ರ ಇದಕ್ಕೆ ಏನಾದರೂ ಮಾಡಿಸ್ಬೋದು. ಬಟ್ ಎಷ್ಟೊಂದು ಜನಕ್ಕೆ ಕ್ಯಾನ್ಸರ್ ಏನಾದರೂ ಅಗ್ರೆಸಿವ್ ಇದ್ದರೆ, ದೊಡ್ಡದಾಗಿದ್ದರೆ, ಲೇಟ್ ಸ್ಟೇಜ್ ಆಗಿದ್ದರೆ, ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ಟು ಟೆಲ್ ದಮ್ ದಟ್ ಸರ್ಜರಿ ಇಮಿಡಿಯೇಟಾಗಿ ಮಾಡಲೇಬೇಕಾಗತ್ತೆ. ಸೊ ಎಸ್, ಮೆಡಿಸನ್ನು ಕೊಟ್ಟು ಒಬ್ಬೊಬ್ಬರಿಗೆ ಕಂಟ್ರೋಲ್ ಮಾಡಿಸ್ಬೋದು, ಬಟ್ ಟೆಂಪರರಿ. ಬಟ್ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಇಸ್ ಸರ್ಜರಿ. ಆ್ಯಂಡ್ ಸರ್ಜರಿಯಲ್ಲಿ ಗರ್ಭಕೋಶನೂ ತೆಗಿತೀವಿ, ಲಿಂಫ್ ನೋಟ್ಸು ತೆಗಿತೀವಿ. ಆ್ಯಂಡ್ ಅನದರ್ ನ್ಯೂ ರಿಸರ್ಚಸ್, ಮುಂಚೆ ಏನು ಮಾಡ್ತಾ ಇದ್ವಿ, ಎಲ್ಲರಿಗೂ ಓಪನ್ ಸರ್ಜರಿ, ಆದರೆ ಕಟ್ ಮಾಡಿ ಕೈ ಹಾಕಿ ಸರ್ಜರಿ ಮಾಡ್ತಾ ಇದ್ವಿ. ಅಂಥವ್ರಿಗೆ ನೋವು ಜಾಸ್ತಿ ಇತ್ತು, ಬ್ಲೀಡಿಂಗ್ ಆಗ್ತಾ ಇತ್ತು, ಕಾಂಪ್ಲಿಕೇಶನ್ಸ್ ಜಾಸ್ತಿ ಇತ್ತು, ರಿಕವರಿ ಸ್ಲೋ ಇತ್ತು. ಇವಾಗ ರೊಬಾಟಿಕ್ ಸರ್ಜರಿ ಅಂತ ಬಂದಿದೆ. ರೊಬಾಟಿಕ್ ಸರ್ಜರಿ ಇಸ್ ಒನ್ ಆಫ್ ದ ರೆವಲ್ಯೂಷನ್ಸ್ ಇನ್ ಸರ್ಜರಿ. ಇಮ್ಯಾಜಿನ್, ನೀವು ಬೆಳಗ್ಗೆ ಬರ್ತೀರಾ, ಆಪರೇಷನ್ಗೆ ನಾವು ಚಿಕ್ಕ ಮೂರು ಹೋಲ್ಸ್ ಮಾಡ್ತೀವಿ, ರೋಬೋಟ್ ಒಳಗೆ ಹೋಗುತ್ತೆ. ಇಟ್ ಈಸ್ ಮಿನಿಯೇಚರೈಸ್ಡ್, ಬ್ಲೀಡಿಂಗ್ ಕಮ್ಮಿ, ಪ್ರಿಸಿಷನ್. ಕರೆಕ್ಟ್, ಪ್ರಿಸಿಷನ್. ಇಟ್ ಇಸ್ ಲೈಕ್ ಇಮ್ಯಾಜಿನ್, ನೀವು ಒಳಗೆ ಹೋದಾಗ ಹೊಟ್ಟೆ ಒಳಗೆ ಹೋದಂಗೆ ಆಪ್ರೇಷನ್ ಆಗುತ್ತೆ. ಫಾಸ್ಟರ್ ಸರ್ಜರಿ. ಆ್ಯಂಡ್ ಎಷ್ಟೊಂದು ಜನ ಈ ಆಪ್ರೇಷನ್ ಆಗಿದ ತಕ್ಷಣ, ಎಷ್ಟೊಂದು ಜನ ಕ್ಯಾನ್ಸರ್ ಸರ್ಜರಿಗೆ ಸರ್ 1 ವಾರ ಇರಬೇಕಾ, ICUಗೆ ಬೇಕಾ, ಏನೂ ಬೇಕಾಗಿಲ್ಲ. ರೊಬಾಟಿಕ್ ಸರ್ಜರಿ, ಯು ಕಮ್ ಟು ದ ಡಾಕ್ಟರ್, ವಿ ಕ್ಯಾನ್ ಡೂ ಸರ್ಜರಿ ಇನ್ 1 day, ನೆಕ್ಸ್ಟ್ ಡೇ ನೀವು ಮನೆಗೆ ಹೋಗ್ಬೋದು. ಸೊ ಇಟ್ ಇಸ್ ಕಂಪ್ಲೀಟ್, ಈವನ್ ಟ್ರೀಟ್ಮೆಂಟ್ ಸರ್ಜಿಕಲ್ ಪಾರ್ಟ್ ಹ್ಯಾಸ್ ಕಂಪ್ಲೀಟ್ಲಿ ಡಿಫರೆಂಟ್ ಆ್ಯಂಡ್ ದರ್ಸ್ ಇಂಪ್ರೂವ್ಮೆಂಟ್ಸ್ ಇನ್ ದ ಟ್ರೀಟ್ಮೆಂಟ್.
ಓಕೆ. ಸೊ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗಿರ್ಬೋದು, ರೋಬೋಟಿಕ್ ಸರ್ಜರಿ ಆಗಿರ್ಬೋದು, ಇದು ಇವಾಗ ಬಂದಿರುವಂತಹ ಅಡ್ವಾನ್ಸ್ ಟೆಕ್ನಾಲಜಿಲಿ ಒಂದು. ಸೊ ಓಪನ್ ಸರ್ಜರಿಗಿಂತ ಫಾರ್ ಬೆಟರ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಯ್ತು ಅಂತ ಹೇಳಿದ್ರೆ ಗರ್ಭಕೋಶವನ್ನ ತೆಗೆಯುವಂತಹ ಚಾನ್ಸಸ್ ಇರೋದಿಲ್ಲ. ಆದ್ರೆ ಒಂದ್ ವೇಳೆ ಅಡ್ವಾನ್ಸ್ ಸ್ಟೇಜ್ ಅಥವಾ ಒಂದು 4th ಸ್ಟೇಜ್, ಇದು ಫೈನಲ್ ಸ್ಟೇಜ್ ಅಂದಾಗ ಗರ್ಭಕೋಶನ ತೆಗಿಬೇಕಾಗತ್ತೆ ಅಂತ. ಹಾಗಿದ್ರೆ ಆ ಟೈಮಲ್ಲಿ ಒಂದು ಕ್ವಶನ್ ಬರುತ್ತೆ, ಗರ್ಭಕೋಶನ ತೆಗೆದ್ಮೇಲೆ ಮತ್ತೆ ಇನ್ ಗೆಡ್ಡೆ ಬರುವಂತ ಚಾನ್ಸಸ್ ಇರೋದಿಲ್ಲ ಅಲ್ವಾ ಅಂತ. ಅಂದ್ರೆ ಆ ಪಾರ್ಟೇ ಇಲ್ಲ ಅಂದ್ರೆ ಮತ್ತೆ ಅಲ್ಲಿ ಹಿಂಗೆ ಗೆಡ್ಡೆ ಬೆಳೆಯುತ್ತೆ ಅಂತ. ಸೊ ಏನಾಗುತ್ತೆ, ಅನ್ಫಾರ್ಚುನೇಟ್ಲಿ ಕ್ಯಾನ್ಸರ್ ಏನಾದ್ರೂ ರಕ್ತದಲ್ಲಿ ಸ್ಪ್ರೆಡ್ ಆಗಿದ್ರೆ, ಬಿಕಾಸ್ ಯಾರಿಗೂ ಹೇಳಕ್ಕಾಗಲ್ಲ ಲಿಂಫ್ ನೋಡ್ಸ್ಗೆ ಯಾರಿಗೆ ಸ್ಪ್ರೆಡ್ ಆಗಿದೆ, ರಕ್ತದಲ್ಲಿ ಯಾರಿಗೆ ಸ್ಪ್ರೆಡ್ ಆಗಿದೆ ಅಂತ. ಸರ್ಜರಿ ಆದ್ಮೇಲೂ ಬಿಕಾಸ್ ರಕ್ತದಲ್ಲಿ ಇರಬೇಕು, ಕೀಮೊಥೆರಪಿ ಕೊಡಬೇಕು, ರೇಡಿಯೇಷನ್ ಕೊಡಿಸ್ಬೇಕು. ಬಟ್ ಆದ್ರೂ ಬಿಕಾಸ್ ಮ್ಯೂಟೇಷನ್ ಅಂತ ಹೇಳಿದ್ನಲ್ಲ, ಎನಿ ಮ್ಯೂಟೇಷನ್ ಅದನ್ನ ಬಾಡಿಯಿಂದ ಮ್ಯೂಟೇಷನ್ ತೆಗಿಯಕ್ಕಾಗಲ್ಲ, ಬರೀ ನಾವು ಗ್ರಂಥ ಮಾತ್ರ ತೆಗಿಬಹುದು, ಪಾರ್ಟ್ ಮಾತ್ರ ತೆಗಿಬಹುದು. ಸೊ ಮ್ಯೂಟೇಷನ್ ಸ್ಟಿಲ್ ಎಕ್ಸಿಸ್ಟ್. ಅದಕ್ಕೆ ಸ್ಟೇಜ್ 3 ಸ್ಟೇಜ್ 4 ಇರೋರಿಗೆ ಕ್ಯೂರ್ ಚಾನ್ಸಸ್ ಲೆಸ್. ಓಕೆ, ಬಟ್ ಸ್ಟೇಜ್ 1 ಅಲ್ಲಿ ಡಿಟೆಕ್ಟ್ ಆಯ್ತು ಅಂತ ಹೇಳಿದ್ರೆ ಓಕೆ, ವೆರಿ 90% ಚಾನ್ಸ್ ಆಫ್ ಕ್ಯೂರ್. ಓಕೆ, ಹಾಗಿದ್ರೆ ಇದನ್ನ ಪ್ರಿವೆಂಟ್ ಮಾಡೋದಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಈಗ ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ, ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಗರ್ಭಕೋಶದ ಕ್ಯಾನ್ಸರ್ ಅನ್ನ ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಒಂದ್ ವೇಳೆ ಜೆನೆಟಿಕಲಿ ಆಲ್ರೆಡಿ ಬಂದಿದೆ, ನಾವು ಹುಟ್ಟುತ್ತಾನೆ ನಾವು ಆ ಒಂದು ಕ್ಯಾನ್ಸರ್ ಅನ್ನ ತಗೊಂಡ್ ಬಂದಿದೀವಿ ಅಂದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಸಾಧ್ಯ ಆಗುತ್ತಾ, ಹೇಗೆ? ಕರೆಕ್ಟ್. ಸೊ ನಾವ್ಗೆ ಹೌ ಯು ಕೆನಾಟ್ ಗ್ಯಾರಂಟಿ ಯಾರಿಗೂ ಕ್ಯಾನ್ಸರ್ ಬರೋಕ್ಕಾಗಲ್ಲ ಅಂತ, ಬಟ್ ರಿಸ್ಕ್ ರಿಡಕ್ಷನ್ ಮಾಡ್ಬೋದು. ಏನು ಮಾಡ್ಬೋದು, ಲೇಡೀಸ್ಗೆ ಇವಾಗ ವಿ ಫೌಂಡ್ ಲೈಫ್ ಸ್ಟೈಲ್ ಚೇಂಜಸ್, ದಟ್ ಈಸ್ ಒಬೆಸಿಟಿ ಇರೋರಿಗೆ, ಸ್ಮೋಕಿಂಗ್ ಮಾಡೋರಿಗೆ, ಇಲ್ಲೋದ್ರೆ ಮಕ್ಕಳು ಲೇಟಾಗಿ ಮಾಡ್ಕೊತಾರೆ. ನಮ್ಮ ತಾಯಿ, ನಮ್ಮ ಮುತ್ತಜ್ಜಿ ಅವರು 18 ವರ್ಷಕ್ಕೆ 20 ವರ್ಷಕ್ಕೆ ಅವಾಗಲೇ 1 ಮಗು 2 ಮಗು ಇತ್ತು. ಇವಾಗ 30 ವರ್ಷ ಆದ್ರೂ ಮಕ್ಕಳಾಗಲ್ಲ. ಸೊ ಅಂಥವ್ರಿಗೆ ಈಸ್ಟ್ರೋಜನ್ ಎಕ್ಸ್ಪೋಜರ್ ಯಾರಿಗೆ ಜಾಸ್ತಿ ಇದೆ. ಸೊ ಅದಕ್ಕೆ ಲೈಫ್ ಸ್ಟೈಲ್ ಚೇಂಜಸ್ ಅದು ಮೋಸ್ಟ್ ಇಂಪಾರ್ಟೆಂಟ್. ಒಬೆಸಿಟಿ ಇರಬಾರ್ದು, ಎಕ್ಸಸೈಸ್ ಮಾಡಬೇಕು, ಸ್ಲೀಪ್ ಡಿಪ್ರವೇಷನ್, ಸ್ಟ್ರೆಸ್ ಇರಬಾರ್ದು. ಅದಾದಮೇಲೆ ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಅಟ್ ಅರ್ಲಿ ಏಜ್ ಯು ಹ್ಯಾವ್ ಚಿಲ್ಡ್ರನ್ ಅಂಡ್ ರೆಡ್ಯೂಸ್ ದ ಈಸ್ಟ್ರೋಜನ್. ಇದರದ್ದು ಮೇನ್ ಪ್ರಿವೆನ್ಷನ್, ಬಟ್ 100% ಗ್ಯಾರಂಟಿ ಇಲ್ಲ. ಇದು ಬಿಟ್ಬಿಟ್ಟು ಏನು ಮಾಡಿಸ್ಬೋದು, ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಇವಾಗ ನಮ್ಗೆ ಹೆಂಗೆ ಅಂದರೆ ಬರೀ ಶುಗರ್ ಸ್ಕ್ರೀನಿಂಗ್ ಮಾಡಿಸ್ತೀವಿ, ಇಲ್ಲಾಂದರೆ ನಮ್ಮದು ಕೊಲೆಸ್ಟ್ರಾಲ್ ಸ್ಕ್ರೀನಿಂಗ್ ಮಾಡ್ತೀವಿ, ಇಲ್ಲ ಹಾರ್ಟ್ ಸ್ಕ್ರೀನಿಂಗ್ ಮಾಡ್ತೀವಿ. ಅದನ್ನೇ ಸೇಮ್ ಯು ಕ್ಯಾನ್ ಗೋ ಟು ಎನಿ ಹಾಸ್ಪಿಟಲ್ ಆ್ಯಂಡ್ ಯು ಕ್ಯಾನ್ ಡೂ ಕ್ಯಾನ್ಸರ್ ಸ್ಕ್ರೀನಿಂಗ್. ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದ್ರೆ ಏನು, ಸಿಂಪಲ್ ಸ್ಕ್ಯಾನ್, ಸಿಂಪಲ್ ಎಕ್ಸ್ರೇ ಆ್ಯಂಡ್ ಸಿಂಪಲ್ ಬ್ಲಡ್ ಟೆಸ್ಟ್. ಇದರಿಂದ ಮೇನ್ ಕ್ಯಾನ್ಸರ್ಸ್ ವಿ ಕ್ಯಾನ್ ಡಿಟೆಕ್ಟ್ ಅರ್ಲಿ. ಓಕೆ, ಹಾಗಾದ್ರೆ ಈಗ ಕೊಲೆಸ್ಟ್ರಾಲ್ ಇದ್ದವರಿಗೆ ಅಥವಾ ಲೇಟ್ ಪ್ರೆಗ್ನೆನ್ಸಿ ಇದ್ದವರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ. ಕರೆಕ್ಟ್. ಸೊ ಯಾರಿಗೆ ಪ್ರೆಗ್ನೆನ್ಸಿ ಯಾರು ಲೇಟ್ ಆಗ್ತಾ ಅಂತಾರೋ ಅವ್ರಿಗೆ ಈಸ್ಟ್ರೋಜನ್ ಎಕ್ಸ್ಪೋಜರ್ ಇಸ್ ಮೋರ್. ಸೊ ಇಟ್ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್. ಇಟ್ ಇಸ್ ನಾಟ್ ದಟ್ ಯಾರಿಗೆ ಮಕ್ಕಳಾಗಿಲ್ಲ ಅಂಥವ್ರಿಗೆ ಈಸ್ಟ್ರೋಜನ್ ಎಕ್ಸ್ಪೋಜರ್ಗೆ ಜಾಸ್ತಿ ಇರುತ್ತೆ. ಸೊ ಬಾಡಿಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ and uterine cancer and gundusral prostate cancer are very unique. That is, it is dependent on hormones. So ladies ಅಲ್ಲಿ ಯಾವ್ದು ಮೇನ್ ಹಾರ್ಮೋನ್ ಇರೋದು ಈಸ್ಟ್ರೋಜನ್. ಸೊ ವಿ ಹ್ಯಾವ್ ಫೌಂಡ್ ದಟ್ ಈಸ್ಟ್ರೋಜನ್ ಎಕ್ಸ್ಪೋಜರ್ ಜಾಸ್ತಿ ಯಾರಿಗಿದೆ, ಈಸ್ಟ್ರೋಜನ್ ಎಕ್ಸ್ಪೋಜರ್ ಜಾಸ್ತಿ ಆಗಿದೆ ಅಂದರೆ ಅರ್ಲಿ ಪೀರಿಯಡ್ಸ್ ಆಗಿರೋರಿಗೆ, ತುಂಬ ಲೇಟ್ ಮೆನೋಪಾಸ್, ಇಲ್ಲವ್ರೆ ಮಕ್ಳಿಗೆ ಯಾರಿಗೆ ಆಗಿಲ್ಲ, ಇಲ್ಲವ್ರು ಬರೀ ಒಂದೇ ಮಕ್ಕಳಾಗಿರೋರಿಗೆ ವಿ ಹ್ಯಾವ್ ಫೌಂಡ್ ಈಸ್ಟ್ರೋಜನ್ ಇಸ್ ಜಾಸ್ತಿ ಇದೆ. ದಪ್ಪ ಇರೋರಿಗೆ ಏನಾಗುತ್ತೆ, ನಾಟ್ ಮೆನಿ ಪೀಪಲ್ ನೋ, ಬಟ್ ದಪ್ಪ ಆಗಿರೋ ಫ್ಯಾಟ್ ಇಸ್ ಅನ್ ಈಸ್ಟ್ರೋಜನ್ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ. ದಟ್ ಇಸ್ ಬರೀ ಓವರೀಸ್ ಅಲ್ಲ, ದಪ್ಪಾಗಿರೋರಿಗೆ ಈಸ್ಟ್ರೋಜನ್ ಅಲ್ಲಿಂದನೂ ಬರುತ್ತೆ. ಇಂಥವ್ರಿಗೆ ಯು ಹ್ಯಾವ್ ಟು ರೆಡ್ಯೂಸ್ ದ ರಿಸ್ಕ್ and do regular screening testing. ಇದರಿಂದ we can detect early, but 100% prevent ಮಾಡೋಕ್ಕಾಗಲ್ಲ. ಓಕೆ, ಹಾಗಿದ್ರೆ ದಪ್ಪ ಇದ್ದವರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ, ಇನ್ಫರ್ಟಿಲಿಟಿ ಇದ್ದವರಿಗೆ ಅಥವಾ ಒಂದು ಮಗು ಇತ್ತು ಅಂತ ಹೇಳಿದ್ರು ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ. ಹಾಗಿದ್ರೆ ನೋಡೋದಕ್ಕೆ ಫಿಟ್ ಆಗಿದ್ದವ್ರದ್ದು ರಿಪ್ರೊಡಕ್ಟಿವ್ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕಾಗುತ್ತಾ? ಕರೆಕ್ಟ್. ಎಷ್ಟೊಂದು ಜನ ಹೇಳ್ತಾರೆ, there was a lady who was a marathon runner who does yoga, but even her ಅವ್ರಿಗೂ unfortunately she developed uterine cancer or ಗರ್ಭಕೋಶ ಕ್ಯಾನ್ಸರ್. ಸೇಮ್ ನೀವು ಹೇಳಿದ್ದೆ ಕೇಳಿದೆ, ಏನು ಡಾಕ್ಟ್ರೇ ನಾನು ಬೆಳಗ್ಗೆ ಎದ್ದೇಳ್ತೀನಿ, ವಾಕಿಂಗ್ ಮಾಡ್ತೀನಿ, ಟ್ರೆಕ್ಕಿಂಗ್ ಮಾಡ್ತೀನಿ, ಯೋಗ ಮಾಡ್ತೀನಿ, ನನಗೇನಿಗೆ ಬಂತು? ಅದೇ, ಇಟ್ ಇಸ್ ಜಸ್ಟ್ ಬ್ಯಾಡ್ ಲಕ್. ಇವಾಗ ಆಕ್ಸಿಡೆಂಟ್ ಆಗುತ್ತಲ್ಲ, ರೋಡಲ್ಲಿ ನಿಂತಿರೋರ್ಗೂ ಆಕ್ಸಿಡೆಂಟ್ ಆಗುತ್ತೆ, ಫಾಸ್ಟಾಗಿ ಹೋಗಿರೋರ್ಗೂ, ರ್ಯಾಶ್ ಹೋಗೋರ್ಗೂ ಆಕ್ಸಿಡೆಂಟ್ ಆಗುತ್ತೆ. ದಟ್ ಡಸಂಟ್ ಮೀನ್ ವಿ ಕ್ಯಾನ್ 100% ಪ್ರಿವೆಂಟ್. ಎಸ್, ರೆಡ್ಯೂಸ್ ದ ರಿಸ್ಕ್. ಅದ್ರ ಮೇಲ್ ಬಂದ್ರೆ ಅದು ಬ್ಯಾಡ್ ಲಕ್ ಅಂಡ್ ಭಗವಂತಂತ. ಸೊ ನಮ್ದು ತಪ್ಪಿಲ್ದೇ ಇದ್ರು ಕೆಲವೊಂದ್ಸತಿ ಅಪಘಾತ ಆಗೇ ಆಗುತ್ತೆ. ಸೊ ಇದು ಹಂಗೆ ಅಂತಾನೆ ಹೇಳ್ಬಹುದು. ಒಂದು ರೀತಿ ಅದೃಷ್ಟ ಕೈ ಕೊಟ್ಟಾಗ ಕೂಡ ಕ್ಯಾನ್ಸರ್ ಬರಬಹುದು ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವೊಂದ್ಸತಿ ಹೇಳ್ತಾರೆ, ಯಾವುದೋ ಒಂದು ವ್ಯಕ್ತಿಗೆ ತುಂಬಾ ಹುಷಾರಿಲ್ಲ,
ಹುಷಾರಿಲ್ಲ ಅಥವಾ ಡೆತ್ ಆಯಿತು ಅಂದಾಗ ಹೇಳ್ತಾರೆ ಬಹುಶಃ ಅವ್ರ ಹಣೆ ಬರದಲ್ಲಿ ಇಷ್ಟೇ ಬರ್ದಿತ್ತೇನೋ, ಆಯಸ್ ಇಷ್ಟೇ ಇತ್ತೇನೋ ಅಂತ. ಸೊ ಕೆಲವೊಂದು ಸಲ ನಾವು ಅದನ್ನ ಕೂಡ ನಂಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಸೊ ನೋಡೋದಕ್ಕೆ ಫಿಟ್ ಆಗಿದ್ರು, ಲೈಫ್ ಸ್ಟೈಲ್ ಚೆನ್ನಾಗಿದ್ರು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಪರ್ ಟೈಮಲ್ಲಿ ಸ್ಕ್ರೀನಿಂಗ್ ಮಾಡುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಅಂತ. ಡಾಕ್ಟರ್, ನೀವು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹಲವಾರು ಪೇಷಂಟ್ಗಳನ್ನ ನೋಡಿರ್ತೀರಾ, ಒಂದಷ್ಟು ಕೇಸ್ಗಳನ್ನು ನೋಡಿರ್ತೀರಾ, ತುಂಬ ಜನರ ನೋವನ್ನು ನೋಡಿರ್ತೀರಾ. ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಮರೆಯಲಾಗದ ಘಟನೆ ಈ ಥರದ್ದಿದೆ ಅಥವಾ ಈ ಕ್ಯಾನ್ಸರನ್ನು ಮೆಟ್ಟಿ ನಿಂತವ್ರದ್ದು ಸ್ಟೋರೀಸ್ ಆ ಥರ ಏನಾದರೂ ಇದೆ ಅಂದರೆ ಇನ್ಸ್ಪೈರಿಂಗ್ ಸ್ಟೋರೀಸ್ ಕೂಡ ಇರಬಹುದು. ಸೊ ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ? ಸೊ ಇವಾಗ ಎಷ್ಟು ಕಾಮನ್ ಆಗ್ತಾ ಇದೆ ಅಂದರೆ ಇವಾಗ ಮುಂಚೆ ಥರ ಏನು ಮಾಡ್ತಾ ಇದ್ವಿ, ಕ್ಯಾನ್ಸರು ಒಂದು ಮೂರು ಜನ 4 ಜನ ಒಂದು ದಿವಸಕ್ಕೆ ಬರ್ತದೆ. ಇವಾಗ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಬಟ್ ಕ್ಯಾನ್ಸರು ತುಂಬ ಕಾಮನ್ ಆಗ್ತಾ ಇದೆ. ಆ್ಯಂಡ್ ಈವನ್ ಯಂಗ್ ಲೇಡೀಸ್ಗೂ ಬರ್ತಾ ಇದೆ. ಸೊ ಒಂದು ಯಂಗ್ ಲೇಡಿ ಹೂ ಕೇಮ್ ವಿತ್ ಗರ್ಭಕೋಶದ್ದು ಕ್ಯಾನ್ಸರ್. ಪಾಪ ಶಿ ವಾಸ್ ಸೋ ರೀಸೆಂಟ್ಲಿ ಮ್ಯಾರಿಡ್ ಆಗಿದ್ರು ಆ್ಯಂಡ್ ಶಿ ವಾಸ್ ಬಂದಾಗ ಅವಾಗ ತಾನೇ 1 year 1.5 year ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಶಿ ಡೆವಲಪ್ಡ್ ಗರ್ಭಕೋಶದ ಕ್ಯಾನ್ಸರ್. ನಾವು MRI ಟೆಸ್ಟಿಂಗ್ ಮಾಡಿಸಿದಾಗ ಎಲ್ಲ ಟೆಸ್ಟಿಂಗ್ ಮಾಡಿಸಿದಾಗ ವಿ ಫೌಂಡ್ ಔಟ್ ದಟ್ ಇಟ್ ಇಸ್ ಅನ್ ಅಗ್ರೆಸಿವ್ ಕ್ಯಾನ್ಸರ್. ಸೊ ದೆನ್ ಅವ್ರಿಗೆ ಹಸ್ಬೆಂಡು ವಾಸ್ ವೆರಿ ಸಪೋರ್ಟಿವ್ ಆ್ಯಂಡ್ ಅವ್ರ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕೌನ್ಸಲ್ ಮಾಡಿದ್ವಿ. ವಿ ಟ್ರೈಡ್ ಅವರ್ ಬೆಸ್ಟ್. ವಿ ವಿಲ್ ಇದನ್ನು ಕ್ಯಾನ್ಸರ್ಗೆ ಏನಾದರೂ ಇವಾಗ ಸರ್ಜರಿ ಮಾಡಿದೆ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಇಟ್ ಕ್ಯಾನ್ ಸ್ಪ್ರೆಡ್. ಸೊ ಅವ್ರ ಹಸ್ಬೆಂಡ್ ಡೈರೆಕ್ಟಾಗಿ ಹೇಳಿದ್ರು, ನನಗೆ ನನ್ನ ವೈಫ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಶಿ ಆಲ್ಸೋ ಸೆಡ್ ದಟ್ ನನಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿ ಸರ್, ರೆಸ್ಟ್ ಇಸ್ ಓಕೆ. ಸೊ ಅವ್ರಿಗೆ ಬೆಸ್ಟ್ ರೊಬೋಟಿಕ್ ಸರ್ಜರಿ ಮಾಡಿಸ್ತೀವಿ, ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಟ್ವಿ. ಆ್ಯಂಡ್ ನೌ ಆಫ್ಟರ್ 1 year or 2 years ಶಿ ಸೋ ಹ್ಯಾಪಿ. ಆ್ಯಂಡ್ ಇನ್ಫ್ಯಾಕ್ಟ್ ನೌ ಅವ್ರಿಗೆ ಗರ್ಭಕೋಶ ಇಲ್ಲ, ಈವನ್ ದೋ ಶಿ ಕ್ಯಾನಾಟ್ ಹ್ಯಾವ್ ಚಿಲ್ಡ್ರನ್, ಶಿ ಹ್ಯಾಸ್ ಅಡಾಪ್ಟೆಡ್ ಅ ಯಂಗ್ ಗರ್ಲ್ ಆ್ಯಂಡ್ ಶಿ ಈಸ್ ವೆರಿ ಹ್ಯಾಪಿ. ಸೊ ಶಿ ಈಸ್ ಅನ್ ಇನ್ಸ್ಪಿರೇಷನ್. ಸೊ ಎಷ್ಟೊಂದು ಜನ ನಮಗೆ ಪೇಷಂಟ್ಸ್ ಬರ್ತಾರಲ್ಲ, ಅವ್ರಿಗೆ ಸಮ್ ಪೀಪಲ್ ಆರ್ ಸೈಕಲಾಜಿಕಲಿ ಆರ್ ವೆರಿ ಲೆಬೈಲ್, ಅಂದರೆ ಅವ್ರಿಗೆ ಬೇಜಾರಾಗತ್ತೆ, ಹೌ ಕ್ಯಾನ್ ಐ ಫೇಸ್ ದಿಸ್ ಅಂತ. ಸೊ ದಿಸ್ ಪೇಷಂಟ್ ಇಸ್ ಸೋ ಗುಡ್ ಔಟ್ ಎಲ್ಲರಿಗೂ ಫೋನ್ ಮಾಡಿ, ನನಗೆ ಈ ವಯಸ್ಸಲ್ಲೇ ಆಗಿದೆ, ನನ್ನ ಲೈಫ್ ಹ್ಯಾಸ್ ಚೇಂಜ್ ಬಟ್ ಐ ಆಮ್ ಸ್ಟಿಲ್ ಸೋ ಹ್ಯಾಪಿ, ಯು ವಿಲ್ ಗೆಟ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ. ಶಿ ಇಸ್ ಅನ್ ಇನ್ಸ್ಪಿರೇಷನ್ ಟು ಫಾರ್ ಎವ್ರಿಬಡಿ. ಸೊ ಇವಾಗ ಬರೀ ಕ್ಯಾನ್ಸರ್ ಅಂತಂದ್ರೇನು ಬರೀ ಸರ್ಜರಿ, ಕೀಮೊಥೆರಪಿ, ರೇಡಿಯೇಷನ್ ಥೆರಪಿ ಅಲ್ಲ. ಬಟ್ ಅಟ್ ಅವರ್ ಹಾಸ್ಪಿಟಲ್ there is something called psychological support, yoga support, survivorship support, and there is close group. So you're not alone. ಬರೀ ಟ್ರೀಟ್ಮೆಂಟ್ ಒಂದೇ ಆದಮೇಲೆ ನಿಮಗೇನು ನಾವು ಕೈ ಬಿಟ್ಬಿಡಲ್ಲ. ಯು ಹ್ಯಾವ್ ಟು ಕಮ್ ರೆಗ್ಯುಲರ್ಲಿ, ಬಿ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ, ಬಿಕಾಸ್ ಸರ್ವೈವರ್ಶಿಪ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್. ಬರೀ ಮ್ಯಾರಥಾನ್ ವಿನ್ನರ್ಸ್ಗೆ ಮಾತ್ರ ವಿ ಸೆಲೆಬ್ರೇಟ್, ಬಟ್ ಆ್ಯಕ್ಚುಲಿ ದೀಸ್ ಪೀಪಲ್ at this age such an important they sacrifice their health and and their mental peace, and they conquer this major disease alla, they have to be celebrated. ಸೊ ಹಾಗಿದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಅವರು ಮೆಂಟಲಿ ಕೂಡ ಸ್ಟ್ರಾಂಗ್ ಆಗಿರುವಂಥದ್ದು ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ಫ್ಯಾಮಿಲಿ ಸಪೋರ್ಟ್, ನೀವು ಹೇಳ್ದಂಗೆ ಹಸ್ಬೆಂಡ್ ಆಗಿರ್ಬೋದು, ಮನೆಯವರೆಲ್ಲರ ಸಪೋರ್ಟ್ ಸಿಕ್ಕಾಗ ಅವ್ರು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಸೊ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹಾಗೆ ನಿಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ಡಾಕ್ಟರ್, ಫೈನಲಿ ನಿಮ್ಮ ಕಡೆಯಿಂದ ಏನಾದರೂ ಅಡ್ವೈಸ್ ಇದೆಯಾ ಜನರಿಗೆ ಅಂತ? ಒಂದು ವಿಮೆನ್ ಆರ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪೀಪಲ್. ದೇ ಆರ್ ಈಸಿಲಿ ಸ್ಟ್ರಾಂಗರ್ ಮೆಂಟಲಿ, ಫಿಸಿಕಲಿ ಆ್ಯಂಡ್ ಮೆಂಟಲಿ ದೇ ಆರ್ ಸ್ಟ್ರಾಂಗ್. ಎಲ್ಲರೂ ಏನು ಮಾಡ್ತಾರೆ, ಇದನ್ನು ಹೆಣ್ಮಕ್ಳು ಬರೀ ಅವ್ರ ಫ್ಯಾಮ್ಲಿ ಸ್ಯಾಕ್ರಿಫೈಸ್, ಹಸ್ಬೆಂಡು, ಅವ್ರದ್ದು ಮಕ್ಕಳದು, ಅವ್ರೊಂದೇ ಅಲ್ಲ, ದೇ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್ ಆಫ್ ದ ಫ್ಯಾಮಿಲಿ. ಸೊ ಎಲ್ಲ ಲೇಡೀಸ್ಗೂ ದಯವಿಟ್ಟು ನಿಮ್ದು ಏನಾದರೂ ತೊಂದರೆ ಇದ್ರೂ ಕಮ್ ಟು ದ ಹಾಸ್ಪಿಟಲ್, ಕಮ್ ಟು ದ ಡಾಕ್ಟರ್. ಇದರ ಟ್ರೀಟ್ಮೆಂಟ್ ಬಗ್ಗೆ ವರಿ ಮಾಡಬೇಡಿ, ಬಯೋಪ್ಸಿ ಆರ್ ಟೆಸ್ಟ್ ಬಗ್ಗೆ ವರಿ ಮಾಡಬೇಡಿ. ಯೋರ್ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಅದರ್ಸ್ ಆ್ಯಂಡ್ ಕ್ಯಾನ್ಸರ್ ಇಸ್ ಕ್ಯೂರಬಲ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಕೋಶದ ಕ್ಯಾನ್ಸರ್ನ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಅದರ ಲಕ್ಷಣಗಳಾಗಿರ್ಬೋದು, ಟ್ರೀಟ್ಮೆಂಟ್ ಆಗಿರ್ಬೋದು. ಸೊ ಈ ಟೈಮಲ್ಲಿ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು, ಫ್ಯಾಮಿಲಿ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ರೆ, ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ಕೂಡ ಮೂಡಿಸಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಕೋಶದ ಕ್ಯಾನ್ಸರ್ನ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.